ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ರಾಜ್ಯದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆಯಾ? ರಾಜ್ಯದ ಅರ್ಥ ವ್ಯವಸ್ಥೆ ಹದಗೆಟ್ಟಿರೋ ಕಾರಣಕ್ಕೆ ಅಭಿವೃದ್ಧಿ ಶೂನ್ಯವಾಗಿದೆಯಾ? ಯೋಜನಾ ಅಭಿವೃದ್ಧಿ ವರದಿ ಯಾಕೆ ಹಿಂಗೆ ಹೇಳ್ತಾ ಇದೆ? ಕರ್ನಾಟಕ ರಾಜ್ಯದ ಯೋಜನಾ ಅಭಿವೃದ್ಧಿ ವರದಿ ಹೇಳ್ತಿದೆ ಗ್ಯಾರಂಟಿ ಹಣವನ್ನು ಕೂಡ ಕೊಡಲಿಕ್ಕೆ ಆಗ್ತಿಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ರಾಜ್ಯದ ಮಟ್ಟಿಗೆ ಆತಂಕಕಾರಿ. ವರ್ಷಕ್ಕೆ ಸುಮಾರು 52,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ಅಂದರೆ 24 ಮತ್ತು 25ನೇ ಸಾಲಿಗೆ ಮುಖ್ಯಮಂತ್ರಿಗಳು ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದರು. ಆದರೆ ಇದೀಗ ಗೃಹಲಕ್ಷ್ಮಿಯವರಿಗೆ ಕಳೆದ 3 ತಿಂಗಳಿಂದ ಹಣ ಹಾಕಿಲ್ಲ. ಹಾಗಾಗಿ ಪ್ರತಿ ತಿಂಗಳಿಗೆ ಕೂಡ ಲಕ್ಷ್ಮಿಯರಿಗೆ 2,500 ರೂಪಾಯಿ ಕೋಟಿಯನ್ನು ಹಣವನ್ನು ಹಾಕಬೇಕು. ಈ ಬಾರಿ 3 ತಿಂಗಳಿಂದ ಹಣವನ್ನು ಹಾಕ್ತಿರೋ ಕಾರಣಕ್ಕೆ ಭಾಳಷ್ಟು ದುಬಾರಿ ಆಗಿರೋದು. ಸುಮಾರು 7,000 ಕೋಟಿಯಷ್ಟು ಹಣವನ್ನು ಸರ್ಕಾರ ಹಾಕಬೇಕಾಗಿರ್ತಕ್ಕಂಥದ್ದು. ಇನ್ನು ಅನ್ನಭಾಗ್ಯದ ಅಕ್ಕಿಯಲ್ಲಿ ಉಳಿದ 5 ಕೆಜಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ 680 ಕೋಟಿ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜಸ್ವ ಅಂದರೆ ತೆರಿಗೆ ಸಂಗ್ರಹ ಕೂಡ ಆಗ್ತಾಯಿಲ್ಲ. ಆ ಮುಖಾಂತರ ಗ್ಯಾರಂಟಿ ಅಂತ ಹೆಸರಿನಲ್ಲಿ ಮತವನ್ನು ಹಾಕ್ಸ್ಕೊಂಡಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಯಾಗಿ ಹಣವನ್ನು ಹಾಕ್ಲಿಕ್ಕೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಪ್ರಸಕ್ತ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ನಮ್ಮ ಜೊತೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಹಾಗೂ JDS ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳಿದ್ದಾರೆ. ಅವ್ರ ಜೊತೆ ಎಲ್ಲ ರೀತಿಯ ನಾನು ಚರ್ಚೆಯನ್ನು ಆರಂಭಿಸ್ತೀನಿ. ಮೊದಲಿಗೆ ನಾನು ಭಾರತೀಯ ಜನತಾ ಪಕ್ಷದ ಬಳಿ ಹೋಗ್ತೀನಿ. ಮೇಡಮ್, ಎಲ್ಲ ಒಂದು ಕಡೆ ಗ್ಯಾರಂಟಿ ಹೆಸರಲ್ಲಿ ಬಂದರು, ಮತವನ್ನು ಹಾಕಿದರು. ಹಾಗಂತ ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ಹೌದಲ್ವಾ? ನೀವು ಯಾವ ಗ್ಯಾರಂಟಿಯನ್ನು ಭಾರತೀಯ ಜನತಾ ಪಕ್ಷ ವಿರೋಧ ಮಾಡ್ತು, ನೀವು ಕೂಡ ಗ್ಯಾರಂಟಿ ಹೆಸರಲ್ಲಿ ಮತವನ್ನು ಹಾಕ್ಸ್ಕೊಂಡಿದ್ದು. ಅದು ಮಹಾರಾಷ್ಟ್ರ ಇರ್ಬೋದು, ದೆಹಲಿ ಇರ್ಬೋದು. ಆದರೆ ಕರ್ನಾಟಕದ ಗ್ಯಾರಂಟಿಯಿಂದ ಆರ್ಥಿಕ ವ್ಯವಸ್ಥೆ ಕುಸಿದಿರ್ತಕ್ಕಂಥದ್ದು. ಗೃಹಲಕ್ಷ್ಮಿಯರಿಗೆ ಹಣ ಆಗ್ತಾ ಇಲ್ಲ. ನಿಮಗೂ ಏನಾದರೂ 2,000 ಬರ್ತಾ ಇತ್ತಾ? ಅಲ್ಲ, ಅವರು ನಮಗೆ 2,000 ಕೊಡೋದು ಬಿಡಿ, ಗೃಹಲಕ್ಷ್ಮಿನ ಅವ್ರ ಪ್ರಕಾರನೇ ತೊಗೊಳಕ್ಕೆ ಹೋದಾಗ ಬಡವರು, ತೀರಾ ಬಡವರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 2,000 ಆ 2,000 ಬರ್ದಿರ 3 ತಿಂಗಳಾಗಿದೆ, ಆಯಿತಾ? ಅನ್ನಭಾಗ್ಯದಲ್ಲಿ 2ನೇ ಭಾಗ್ಯ, ಅದು ಅನ್ನಭಾಗ್ಯ 5 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು. ಕೇಂದ್ರದ ಅಕ್ಕಿ, ಅದ್ರ ಮೇಲೆ ಚೀಲದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವ್ರ ಹೆಸರಿದೆ ಅಷ್ಟೇ, ಅಕ್ಕಿ ಕೇಂದ್ರದ್ದು. ಇಲ್ಲಿ ಇವ್ರು ಕೊಡೋ 5 ಕೆಜಿ ಅಕ್ಕಿ ಬಿಡಿ, ಅದರದ್ದು 170 ಅಮೌಂಟ್ ಬರಬೇಕು, ಅದು ಹಾಕ್ತಾ ಇಲ್ಲ. ಬಟ್ ಕೇಳಿದ್ರೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಸದನದ ಮೀಟಿಂಗಲ್ಲಿ ಅಂದರೆ, ನನಗೆ ಗೊತ್ತೇ ಇಲ್ಲ, ಜನರಿಗೆ ಗೃಹಲಕ್ಷ್ಮಿ ಹಣ ತಲುಪಿರದೇ ಇರೋದು ನನಗೆ ಗೊತ್ತೇ ಇಲ್ಲ. ಅದಾದಮೇಲೆ ಇವ್ರು ಯಾರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಆಕ್ಸಿಡೆಂಟ್ ಆಗಿತ್ತು, ಸೊ ನನಗೂ ಗೊತ್ತಿಲ್ಲ, ನಾನು ಮೇ ಬಿ ಆಕ್ಸಿಡೆಂಟ್ ಆಗಿ ಇವಾಗ ರಿಕವರ್ ಆಗ್ತಾ ಇದ್ದೀನಿ, ನಾನು ಇವಾಗ ಗೃಹಲಕ್ಷ್ಮಿ ಏನು ಅಂತ ನೋಡ್ಕೋತೀನಿ. ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ, ಅವ್ರ ಲೀಡರ್ಸ್ಗೆ, ಗೃಹಲಕ್ಷ್ಮಿ ಹಣ ಹಾಕೋಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಾಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬ್ಯಾಂಕ್ಗೆ ಹೋಗಿ ಏನಾದರೂ ಹಣ ಹಾಕ್ತಾರಾ, ಅಥವಾ ಬೇರೆಯವರು ಇದಾರ ಎಲ್ಲ ಇದು? ಅದಾದಮೇಲೆ 3ನೇದು ಬಂದು ಅಭಿವೃದ್ಧಿ ಕಾರ್ಯ. ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ನಡೆದಿದ್ರೆ ಹೇಳಿಬಿಡಿ, 0 ಆಯಿತಾ? ಜನ ನಿಜವಾಗ್ಲೂ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾಕಾದರೂ ಕಾಂಗ್ರೆಸ್ಗೆ ವೋಟ್ ಹಾಕಿದೀವೋ ಅನ್ನೋದು. ಕೇಂದ್ರದ್ದು ಆಮೇಲೆ ಮಾತಾಡೋಣ. ಕೇಂದ್ರದ್ದು ಇಲ್ಲಿ ಬರ್ತಾ ಇಲ್ಲ, ಕೇಂದ್ರದ್ದು ನಿಮಗೆ ಡೆಲ್ಲಿ ಅವ್ರಿಗೆ ತೋರಿಸಿದ್ದಾರೆ ಜನ. ಕೇಂದ್ರ ಸರ್ಕಾರದ್ದು ಡೆಲ್ಲಿ ಎಲೆಕ್ಷನ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಕೇಂದ್ರದ್ದು ಮಾತಾಡಬೇಡಿ, ರಾಜ್ಯದಲ್ಲಿ ಇದ್ದೀರಾ, ರಾಜ್ಯದಲ್ಲಿ ಮಾತಾಡಬೇಕು. ನೀವು 0 ಇಟ್ಕೊಂಡಿದ್ದೀರಿ. ಎಲ್ಲಿ ಕೇಂದ್ರ ಸರ್ಕಾರದ ಸಾಧನೆ ಏನು? ಬೆಂಗಳೂರು ಏನು ಕೊಟ್ಟಿದ್ದೀರಾ? IIT ಏನು ಕೊಟ್ಟಿದ್ದೀರಾ? ಮೆಡಿಕಲ್ ಕಾಲೇಜುಗಳು ಏನು ಕೊಟ್ಟಿದ್ದೀರಾ? ಯೂನಿವರ್ಸಿಟಿಗಳು ಏನು ಕೊಟ್ಟಿದ್ದೀರಾ? ನಿಮ್ಗೆ ಹೇಳ್ತಾ ಇದ್ದೀವಿ. ನಿಮ್ಮನ್ನು ನೋಡಿ, ನಾನು ಇನ್ನೊಂದು ಸರ್ಕಾರ ಬಂದಿರೋದು, ಡೆಲ್ಲಿ ಸರ್ಕಾರ ಬಂದಿರೋದು ಬಿಜೆಪಿ ಸರ್. ಕೇಂದ್ರ ಸರ್ಕಾರ ಸಾಧನೆ ಮಾಡಿರೋದಕ್ಕೇನೆ, ಇವಾಗ ಸಾಧನೆ ಮಾಡಿರೋದಕ್ಕೆ 10 ವರ್ಷದಿಂದ ಬಿಜೆಪಿ ಬರ್ತಾ ಇರೋದು ಸರ್. ಸಾಧನೆ ಮಾಡಿಲ್ಲ ಅಂದ್ರೆ ಏನು ಬರ್ತಾ ಇರಲಿಲ್ಲ. ನಮ್ಮ ದುಡ್ಡಲ್ಲಿ ಇವತ್ತು ಕೇಂದ್ರ ಸರ್ಕಾರ UPಗಾಗಿರ್ಬೋದು, ಬಿಹಾರಿಗಾಗಿ ದುಡ್ಡು ಕೊಡ್ತಾ ಇದ್ದಾರೆ. ನಾವು ದುಡ್ದಿರೋ ದುಡ್ಡನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ GSTಯಲ್ಲಿ ವಾಪಸ್ ಕೊಡ್ತಾ ಇಲ್ಲ. ಇನ್ನೊಂದು, ಕಾಂಗ್ರೆಸ್ ಅವರು ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ, ಮೈಸೂರಲ್ಲಿ ಗಂಡು ಮಕ್ಕಳು ಕೂರುವಂಥ ಜಾಗದಲ್ಲಿ ಹೆಣ್ಣು ಮಕ್ಕಳು ಕೂರಬಾರ್ದು ಅಂತೇಳಿ ಇವತ್ತು ಬಸ್ಗಳಿಗೆ ಏನು KSRTC ಬಸ್ ಅವರೊಂದು ಅದೇ ಯೋಜನೆ ಮಾಡಿದ್ದಾರೆ, ಒಂದು ನಿಯಮ ಕೊಟ್ಟಿದ್ದಾರೆ. ಗಂಡು ಮಕ್ಕಳು ಕೂರುವಂಥ ಜಾಗದಲ್ಲಿ ಹೆಣ್ಣು ಮಕ್ಕಳು ಕೂರಬಾರ್ದು, ಬಸ್ಗಳು ಫುಲ್ ಆಗ್ತಿದೆ ಅಂತ. ನಿಮ್ಮ ಕೈಯಲ್ಲಿ ಯಾಕೆ ಹೊಸ ಬಸ್ಗಳು ಬಿಡೋಕ್ಕಾಗೋದಿಲ್ವಾ? ಹೆಚ್ಚುವರಿ ಬಸ್ಗಳನ್ನ ಬಿಡಬೇಕಲ್ವಾ? ಯೋಜನೆಗಳನ್ನ ನೀವು ಮೋಸ ಮಾಡಕ್ಕೆ ಕೊಟ್ಟಿದ್ದೀರಾ, ಜನಗಳು ಕಣ್ಣು ಒರ್ಸಕ್ಕೆ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಒಬ್ಬ ಮಂತ್ರಿ ಹೇಳ್ತಾರೆ, ಅವ್ರ ಹೆಸರು KJ ಜಾರ್ಜ್ ಅಂತೇಳಿ. ಸದ್ಯ ಅವರು ಇಂಧನ ಸಚಿವರಾಗಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಗೃಹಲಕ್ಷ್ಮಿ ಹಣವನ್ನು
ಹಾಕ್ಲಿಕ್ಕೆ ಪ್ರತಿ ತಿಂಗಳು ಅದೇನು ಸಂಬಳ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಉಡಾಪೆ ಮಾತು ಅಂತ ಹೇಳಿದರೆ ಇವ್ರು ಯಾರು ಕೂಡ ಜನರಿಗೆ ಮಂತ್ರಿ ಆಗಿಲ್ಲ, ಅವ್ರಿಗೆ ಬೇಕಾಗಕ್ಕೆ ಮಂತ್ರಿ ಆಗಿರ್ತಕ್ಕಂಥ ಅವರ ಸ್ಟೇಟಸ್ಗೆ ಅವರ ಒಂದು ಪ್ರೆಸ್ಟೀಜ್ಗೆ ಮಂತ್ರಿ ಆಗಿರ್ತಕ್ಕಂಥದ್ದು. ಸಾವಿರಾರು ಕೋಟಿ ಒಡೆಯಾಗಿರ್ತಕ್ಕಂಥ ಜಾರ್ಜ್ಗೆ ಬಡವರ ಹಣದ ಬಗ್ಗೆ ಕಾಳಜಿ ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ. ಒಬ್ಬ ಮನುಷ್ಯತ್ವ ಇರಬೇಕು. ಈ ಥರದ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಇದು ಬೇಜವಾಬ್ದಾರಿತನ ಅಲ್ವಾ? ಯಾಕೆ ನೀವು ಗ್ಯಾರಂಟಿ ಹೆಸರಲ್ಲಿ ಜನರ ಹತ್ರ ಮತವನ್ನು ಹಾಕ್ಸ್ಕೊಂಡ್ರಿ? ಗ್ಯಾರಂಟಿನ ಕಮಿಟ್ಮೆಂಟ್ ಇಲ್ವಾ? ಗ್ಯಾರಂಟಿ ಅನ್ನೋದನ್ನ ನಮ್ಮ ಸರ್ಕಾರ ಬಂದು ನುಡ್ದಂತೆ ನಡೆದಿದೆ. ಇವತ್ತು ಏನು ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಮತ್ತು ಭಾಗ್ಯಲಕ್ಷ್ಮಿ ಆಗಲಿ ಎಲ್ಲನೂ ನುಡ್ದಂತೆ ನಡೆದಿದೆ. ಇವಾಗ 3 ತಿಂಗಳಿಂದ ಬರ್ದೇ ಇರೋದನ್ನ ಇವಾಗ ನೆಕ್ಸ್ಟು ಬಡವ್ರಿಗೆ, ಈ ಬಡವರು ಏನು ಮಾಡಿಲ್ಲ ಅಂತಾರಲ್ಲ, ಇವಾಗ ತಂದೆ ತಾಯಿ ಬಿಟ್ಟಿರೋರ್ನ ಮಕ್ಕಳು ಬಿಟ್ಟಿರೋರ್ನ ತಂದೆ ತಾಯಿನ ಗೃಹಲಕ್ಷ್ಮಿ ದುಡ್ಡೇ ಸಾಕ್ತಾ ಇರೋದು. ಗೃಹ ಜ್ಯೋತಿ ಕರೆಂಟ್ ಬಿಲ್ ಕಟ್ತಾ ಇರೋದಕ್ಕೆ ಆ ಮಕ್ಕಳಿಗೆ ತಾಯಿ ಅದನ್ನ ಸಾಕ್ತಾ ಇರೋದು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅಂತಾರೆ, ಕೇಂದ್ರ ಸರ್ಕಾರದಿಂದ ಏನ್ ಮಾಡಿದ್ದಾರೆ? ಇವಾಗ ಮೋದಿ ಬಜೆಟ್ ಮಾಡಿದ್ರು, ಕರ್ನಾಟಕ ಏನ್ ಮಾಡಿದ್ದಾರೆ? ಕರ್ನಾಟಕಕ್ಕೆ ಬಜೆಟ್ ಮಾಡಿದ್ರಲ್ಲ, ಏನ್ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನ್ ಕೊಡುಗೆ ಇದೆ ಕರ್ನಾಟಕಕ್ಕೆ? ಕೊಡುಗೆ ಏನಿದೆ ಹೇಳಿ? ಎಷ್ಟು ಒಂದು ಹಾರ್ಟ್ ಪೇಷಂಟ್ ಆಗಲಿ ಎಲ್ಲರೂ ತಗೋತಾ ಇರೋದು. 3 ತಿಂಗಳು ಇವಾಗ ಒಟ್ಟಿಗೆ ಬರುತ್ತಲ್ವಾ? ಇವಾಗ ಹೆಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತು, ಬಂದಿಲ್ಲ ಅವರು ಅಂತಾರೆ. ಅವ್ರು ಇಲ್ಲ ಅಂದ್ರೂ ನಮ್ಮ ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡ್ತಾನೆ ಇದೆ. ಆಗಲೇ 15 ದಿವಸ ಆಗಿದೆ ಹಣ ಬಿಡುಗಡೆ ಆಗಿ, ಇನ್ನು 15 ದಿನ ಒಳಗಡೆ 3 ತಿಂಗಳದು ಹಣ ಬಂದು ಸೇರಿದಾಗ ಇವ್ರು ಏನು ಮಾಡ್ತಾರೆ ಅದನ್ನು ನಮ್ಗೆ ಹೇಳಿ. ಎಸ್ ಮೇಡಮ್, ನೀವು 2,000 ಬರುತ್ತೆ ನಿಮ್ಮ ಮನೇಲಿ? ಯಾರಿಗೆ ಬರುತ್ತೆ? ಬರುತ್ತೆ ಸರ್, ನಮ್ಮ ಅಜ್ಜಿಗೆ ಬರುತ್ತೆ ಸರ್. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ 3 ತಿಂಗಳಿಂದ ನಿಮಗೆ ಬಂದಿಲ್ಲಲ್ಲ? 3 ತಿಂಗಳಿಂದ ಬಂದಿಲ್ಲ ಸರ್. ಈಗಾಗಲೇ ಅವ್ರು ಬರುತ್ತೆ, ಬರ್ದೇ ಇರಲ್ಲ. ಯಾಕೆ ಅಂದ್ರೆ ನಾವು ನುಡ್ದಂತೆ ನಡೆದಿದ್ದೀವಿ, ಎಲ್ಲಾನು ಬರ್ತಾನೆ ಇದೆ. ಯಾಕೆ? ಕರೆಂಟ್ ಬಿಲ್ ಕಟ್ ಆಗ್ತಾನೆ ಇದೆಯಲ್ಲ, ಕರೆಂಟ್ ಬಿಲ್ ರನ್ನಿಂಗ್ ಅಲ್ಲೇ ಇದೆ, ಅದನ್ನೇನು ಕೇಳಲ್ಲ. ಮತ್ತೆ ತಿರ್ಗಾ ಬಸ್ಸು ಫ್ರೀಯಲ್ಲೇ ಓಡಾಡ್ತಾ ಇದ್ದಾರೆ, ಅದನ್ನೇನು ಕೇಳಲ್ಲ. ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತೀರಾ? ಅದೇ ಗೃಹಲಕ್ಷ್ಮಿ 3 ತಿಂಗಳದ್ದು ಬಂದ ಮೇಲೆ, ಅದೇ 3 ತಿಂಗಳು ಬಂದ ಮೇಲೆ ಇವ್ರು ಏನ್ ಮಾಡ್ತಾರೆ? ಅದೇ ಉಗಾದಿ ಹಬ್ಬಕ್ಕೆ ನಮ್ಮ ಹೆಣ್ಮಕ್ಳು ಸಂಭ್ರಮ ಮಾಡ್ಲಿ ಅನ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ಉಗಾದಿ ಹಬ್ಬ ಚೆನ್ನಾಗಿ ಮಾಡ್ತೀವಿ ನಾವು. ಉಗಾದಿ ಹಬ್ಬ ಅವ್ರ ಕಡೆ 3 ತಿಂಗಳು ಒಟ್ಟಿಗೆ ಬರುತ್ತೆ. ಉಪಯೋಗ ಪಡ್ಕೊಂತಾನೆ ಇದ್ದಾರೆ ಅಲ್ವಾ ಸರ್? ಅವ್ರು ಮಾತಾಡ್ತಾರೆ, ಮನೆ ಬದುಕ್ತಾ ಇದೆ, ಅದ್ರ ಮಾತ್ರ ಅರ್ಥ ಆಗ್ತಾ ಇಲ್ಲ. ಅವ್ರ ಕಡೆ ಉಪಯೋಗ ಪಡ್ಕೊಂತಾನೆ ಅಲ್ವಾ ಸರ್? ಅವ್ರು ಇಷ್ಟು ಮಾತಾಡ್ತಾರಲ್ಲ. ಎಷ್ಟು ಜನ ಬಿಜೆಪಿ ಅವರೇನೆ ನಮ್ಮ ಅನುದಾನ ತಗೋತಾ ಇದ್ದಾರೆ. ನಾವು ಕೊಟ್ಟಿರೋ 5 ಪಂಚ ಗ್ಯಾರಂಟಿಯಲ್ಲಿ ಬಿಜೆಪಿ ಅವರೇ ಜಾಸ್ತಿ ತಗೋತಾ ಇರೋದು, ನಮ್ಮ ಕಾಂಗ್ರೆಸ್ನವ್ರು ತಗೋತಾನೆ ಇಲ್ಲ. ಎಕ್ಸಾಂಪಲ್, ಯಾರು ಬೇಡ, ನಂದು ಗೃಹಲಕ್ಷ್ಮಿ ಅಂತ ನಾನು ಮಾಡಿಸಿಲ್ಲ. ಯಾಕೆಂದ್ರೆ ನನಗೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರೋ ಬಡವ್ರ ಮಕ್ಳಿಗೆ ಹೋಗ್ಲಿ ಅಂತ ನಾನು ಮಾಡಿಸಿಲ್ಲ. ನಂದು BPL ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಎಲ್ಲ ಇದೆ, ನಾನು ಮಾಡಿಸಿಲ್ಲ. ಯಾಕೆ? ಇವಾಗ ಅವಶ್ಯಕತೆ ಇರೋ ಅಂತ ಹೆಣ್ಮಕ್ಳು ತಗೊಳ್ಳಿ ಅಂತ. ಈಗ ರಾಜ್ಯ ಸರ್ಕಾರ ಕೇಳಿ ನಿಮಗೊಂದು ಅವಾರ್ಡ್ ಕೊಡಿಸ್ಬೇಕಾಗುತ್ತೆ. ಯಾಕಂದ್ರೆ ನನಗೆ ಅವಶ್ಯಕತೆ ಇದೆ, ಅವಶ್ಯಕತೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ನನ್ನ ಮಗ ದುಡಿತಾನೆ, ನನ್ನ ಗಂಡ ದುಡಿತಾನೆ, ಆ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಈಗ 3 ತಿಂಗಳಿಂದ ಹಣ ಹಾಕಿಲ್ಲ, ನಿಮಗೇನೋ ಕಾರ್ ಇದೆ, ಕಾರಲ್ಲಿ ಓಡಾಡ್ತೀರಾ, ಯಾರೋ ಬಡವರಿಗೆ ಅದರಿಂದ ಭಾಳಷ್ಟು ಅನುಕೂಲ ಆಗ್ತಾ ಇತ್ತು. ಈಗ ನೀವು ಗ್ಯಾರಂಟಿ ವಿರೋಧ ಮಾಡೋಂಗಿಲ್ಲ BJP. ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ಕೂಡ ನೀವು ಘೋಷಣೆ ಮಾಡಿದ್ದೀರಾ, ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರ ಇಟ್ಕೊಂಡಿದ್ದೀರಾ. ಹಾಗಾಗಿ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಒಂದು ರಾಜಕೀಯವಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಜನರಿಗೆ ಕಮಿಟ್ಮೆಂಟನ್ನು ಕೊಟ್ಟಿಲ್ಲ ಸರ್ಕಾರ ಅಂತೇಳಿ ನೀವು ಕಿತ್ತಾಡ್ತಿದ್ದೀರಾ. ಇದು ರಾಜ್ಯದ ದುರಂತ ಅಲ್ವಾ? ದುರಂತ ಅಲ್ಲ ಸರ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಬರೋಕ್ ಮೊದಲೇ ಕೇಳಿ ಏನ್ ಹೇಳ್ಕೊಂಡ್ರು? ಈ ಗ್ಯಾರಂಟಿ ಭಾಗ್ಯಗಳ ಅಡಿಯಲ್ಲಿ ಬಿಜೆಪಿ ವಿರುದ್ಧ ಮಾತಾಡೇ ಬಂದಿರೋದು. ಆದ್ರಿಂದ ಅವ್ರು ಗ್ಯಾರಂಟಿನ ಕೊಟ್ಟಾಗ್ಲೇನೆ ಅವ್ರು ಕೊಟ್ಟ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಹವಾಗಿರುತ್ತೆ. ಏನ್ ಹೇಳಿದ್ರು? ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಅವ್ರಿಗೂ ಫ್ರೀ, ಎಲ್ಲಾರ್ಗೂ ಫ್ರೀ ಅಂದ್ರು. ಇವತ್ತು ಎಲ್ಲಾರು ಉಪಯೋಗ ಮಾಡ್ಕೊತಿದ್ದಾರೆ, ಎಲ್ಲಾರ್ಗೂ ಕೊಡ್ಬೇಕು. ಆಮೇಲೆ ನೋಡಿ, ನಮ್ಮ ಬಿಜೆಪಿ ಸರ್ಕಾರ ರೈತರ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಮಂತ್ಲಿ 4,000 ಕೊಡ್ತಾ ಇತ್ತು. ರೈತರ ಯಾರು ಮಕ್ಕಳಿಗೆ ಬಹಳ ಬಂಗಾರ ಆಗೈತೆ ನಿಮ್ 4,000ದಿಂದ. ಆಗ್ತಿತ್ತ ಬಿಡ್ತಾ? ಅದನ್ನೆಲ್ಲಾನು ನಿಲ್ಸಿ ಒಳ್ಳೆ ಯೋಜನೆ, ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ರು. ಈಗ 2,000 ನಂಬ್ಕೊಂಡು ಎಷ್ಟೋ ಬಡ ಕುಟುಂಬಗಳಿರುತ್ತೆ. ಆ ಬಡ ಕುಟುಂಬಗಳಿಗೆ ಅಪೋಸಿಷನ್ ಪಾರ್ಟಿ ದುಡ್ಡು ಕೊಡಿಸ್ಬೇಕು, ನೀವೇ ಕಿತ್ತಾಡ್ತಾ ಇದ್ದೀರಾ. ಸರ್, ನುಡಿದಂತೆ ನಡಿಬೇಕಾದ್ರೆ 5 ವರ್ಷ ಪೂರೈಸಬೇಕು. 2 ವರ್ಷದಲ್ಲೇ ಸಂಕಷ್ಟಕ್ಕೆ ಬಂದ್ಬಿಟ್ಟಿದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆದರೆ ಎಷ್ಟು ಗ್ಯಾರಂಟಿಗಳನ್ನು ಇವ್ರು ಮುಂದೆ ಕೊಡ್ತಾರೆ ಅನ್ನೋ ಜನರಲ್ಲಿ ನಂಬಿಕೆ ಕೆಟ್ಟೋಗ್ಬಿಟ್ಟಿದೆ.
ಕಿಸಾನ್ ಯೋಜನೆ ಬರ್ತಿದ್ದ ದುಡ್ಡು ನಿಲ್ಲಿಸಿದ್ರು, ಯಾಕಂದರೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ. ರೈತನ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದು ಕೂಡ ನಿಲ್ಲಿಸಿದ್ರು. ವೃದ್ಧಾಪ್ಯ ವೇತನ ನಿಲ್ಲಿಸಿದ್ದಾರೆ, ವಿಧವಾ ವೇತನ ನಿಲ್ಲಿಸಿದ್ದಾರೆ. ಹೊರಗಡೆ ನಾವು ಸಾಮಾನ್ಯ ಜನರು ಬದುಕೋ ಸ್ಥಿತಿ ಕಟ್ಟೋಗಿದೆ, ಎಲ್ಲಾನು ನಿಲ್ಲಿಸ್ಬಿಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ರೈತ ಬೋರ್ವೆಲ್ ಹಾಕಿದ್ರೆ ಒಂದು ಟ್ರಾನ್ಸ್ಫಾರ್ಮರು ಫ್ರೀ ಕೊಡ್ತಾ ಇದ್ರು, ಇವಾಗ ಅದಕ್ಕೂ ಕೂಡ ದುಡ್ಡು ಕೊಡಬೇಕು. ಗುತ್ತಿಗೆದಾರರು ತಮ್ಮ ಅಳಲು ಹೇಳ್ಕೊತಾ ಇದ್ದಾರೆ, ನಮಗೆ ಸಾವು ಕೊಡಿ, ನಮಗೆ ಗುತ್ತಿಗೆದಾರರು ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರ ಹತ್ರ ಕೇಳಬೇಕು? ಆಸ್ಪತ್ರೆಗೆ ಹೋದ್ರೆ ದುಡ್ಡು ಜಾಸ್ತಿ, BMTC ಜಾಸ್ತಿ, ಮೆಟ್ರೋ ರೇಟ್ ಜಾಸ್ತಿ, ದಿನಗೂಲಿ ನಮ್ದು ಮೆಟ್ರೋ ರೇಟ್ಗೆ ನೀವು ಮತ್ತೆ ಕೇಂದ್ರ ಸರ್ಕಾರ ಎರಡೂ ಹೊಣೆ. ಸರ್ ನೀವು ಹೊಣೆ, ಕೇಂದ್ರದ ನಾವು ಮೆಟ್ರೋದವ್ರು ಹೇಳಿಲ್ಲ. ನೀವು ಹೊಣೆ. ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ, ಸುಮ್ಮನೆ ಮಾತಾಡಿ. ನಿಮಗೆ ಗೌರವ ಕೊಡ್ತೀವಿ. ಎರಡೂ ಹೊಣೆ, ಎರಡೂ ಸರ್ಕಾರಗಳು ಹೊಣೆ ಅಲ್ವಾ? ಎರಡು ಸರ್ಕಾರ ಹೆಂಗಾಗತ್ತೆ ಸರ್? ಅವ್ರು ಕಮ್ಮಿ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿದ್ದಾರೆ. 50-50 ಅದು. ಈ ಒಂದು ನಿಮಿಷ, ಈಗ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂದರೆ ಲೂಟ್ ಮಾಡಿ 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 ಸರ್ಕಾರನೇ ರಂಗೋಲಿ ಹಾಕಿ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಯಾವ ಗ್ಯಾರಂಟಿನೂ ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ. ಆ ಗ್ಯಾರಂಟಿ ಹಣ ಇವರು ಉಪಯೋಗಿಸ್ಕೊತಾ ಇದ್ದಾರೆ. ಯಾರು? ಸರ್ಕಾರದಲ್ಲಿ. ಸರ್, ಇವರು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳಿಗೆ ಸುಮ್ನಿರಮ್ಮ ನಾವಿದೀವಿ ಸುಮ್ನಿರಮ್ಮ ತಲೆ ಸವ್ಕೊಂಡು ಬಂದು ಓಟ್ ಹಾಕಿಸ್ಕೊಂಡ್ಬಿಟ್ರಲ್ಲ, ತಲೆ ಸವ್ಸ್ಕೊಂಡು ಇವ್ರು ಕತ್ತು ಬಗ್ಗಿಸ್ಕೊಂಡೇ ಕೂತಿದ್ದಾರೆ ಹೊರ್ತು ಯಾರಿಗೆ ಬಂದಿದೆ ಹೇಳಿ ನೋಡೋಣ. ಆಮೇಲೆ ಅವ್ರು ನನ್ನ ಗೆಳತಿ ಹೇಳಿದ್ರು, ಒಂದು ನಿಮಿಷ, 3 ತಿಂಗಳಾದ್ಮೇಲೆ ಯುಗಾದಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ತಿಂಗಳಾದ್ಮೇಲೆ ದುಡ್ಡು ಬಂದ್ರೆ ಯುಗಾದಿ ಹಬ್ಬ ಮಾಡಿ ಒಬ್ಬಟ್ಟು ಮಾಡ್ತಾರೆ, ಖಾರದ ಊಟ ಮಾಡ್ತಾರೆ. ಅಲ್ಲಿ ತನಕ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಗ್ಯಾರಂಟಿ ನಿಮಗೆ ಬೇಕಾ ಬೇಡಬೇಡಿ? ಕರ್ನಾಟಕದಲ್ಲಿ ನಾನು ಹೇಳ್ತಾರೆ ಗ್ಯಾರಂಟಿ ಬೇಕಾಗಿದೆ, ಆದ್ರೂ ಕರೆಕ್ಟ್ ಆಗಿ ಮಾಡಬೇಕು, ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ. ಹೌದು, ನಮ್ಮ ಸರ್ಕಾರ ಅಂದ್ಮೇಲೆ ಕರೆಕ್ಟ್ ಆಗಿ. ಸರ್, ಈಗ ನಮ್ಮಂತವ್ರಿಗೆ ಬೇಕಾಗಿಲ್ಲ, ಅತಿ ಬಡವರಿಗೆ ಎಷ್ಟು ಜನ ಅದರಿಂದ ಜೀವನ ಮಾಡ್ತಾ ಇದ್ರು ಸರ್, ಗೊತ್ತಾಯ್ತಾ? 1 ತಿಂಗಳು ಕೊಡೋದು, 2 ತಿಂಗಳು ಕೊಡೋದು, ಸ್ಟಾಪ್ ಮಾಡೋದು, ತಿರ್ಗಾ ಅವ್ರಿಗೆ ಎಲೆಕ್ಷನ್ ಬಂದಾಗ ಕೊಡೋದು, ಅವಾಗ ಓಟ್ ಹಾಕ್ಸೋದು. ಏನ್ ಸರ್ ಇದು ಅನ್ಯಾಯ? ಏನಿಲ್ಲ ಸರ್, ನಿಜವಾಗ್ಲೂ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದೆ, ರಾಜ್ಯ ಸರ್ಕಾರನೇ ಮಾಡ್ತಾ ಇಲ್ಲ. ಬಸ್ ಒಂದು ಓಡ್ತಾ ಇದೆ ಸರ್ ಅಷ್ಟೇ, ಬೇರೆ ಯಾವುದು ಆಗ್ತಾ ಇಲ್ಲ. ನೀವು ಬಸ್ಸಲ್ಲಿ ಓಡಾಡ್ತೀರಾ? ನಾವು ಬಸ್ಸಲ್ಲಿ ಓಡಾಡಲ್ಲ ಸರ್, ನಾವು ಬಸ್ಸಲ್ಲಿ ಗಾಡಿ ತಂದಿದೀವಿ ಸರ್. ಇವರು ಹೇಳಿದ್ರು ಇವಾಗ ಗೃಹಲಕ್ಷ್ಮಿ ಯೋಜನೆ 2000ದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಇವ್ರಿಗೆ 2000 ಕೊಡ್ತಾರೆ ಸರ್, ಆದ್ರೆ ಬೇರೆ ಎಲ್ಲಾದ್ರೂ ಬೆಲೆ ಜಾಸ್ತಿ ಮಾಡಿದ್ದಾರೆ. ವಿದ್ಯುತ್ ದರ ಆಗಲಿ, ನೀರಿನ ದರ ಆಗಲಿ, ಅದೆಲ್ಲ ಜಾಸ್ತಿ ಮಾಡಿದ್ದಾರೆ. ಆ 2000ದಲ್ಲಿ 5000 ಜನರಿಗೆ ಖರ್ಚಾಗ್ತಾ ಇದೆ, ಮಂತ್ಲಿ ಖರ್ಚಾಗ್ತಾ ಇದೆ ಸರ್. ಆಮೇಲೆ 1,90,000 ಕೋಟಿ ಸಾಲ ಮಾಡಿದ್ದಾರೆ. ಅವರು ಸಚಿವರೇ ಒಪ್ಕೊಂಡಿದ್ದಾರೆ ಸರ್. ವಿದ್ಯುತ್ ಇಲಾಖೆಯಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತ ಅವರು ಸಚಿವರೇ ಒಪ್ಕೊಂಡಿದ್ದಾರೆ ಸರ್. ಇದನ್ನ ಅದೇ ಸಚಿವರು ಹೇಳಿದ್ದು, ನಾವೇನು ಸ್ಯಾಲ್ರಿ ಕೊಡ್ತಿದ್ದೀವಿ ಅವರಿಗೆ ಅಂತ. ಹೌದು ಸರ್, ಇಂಧನ ಸಚಿವ ಜಾರ್ಜ್ ಅವರೇ ಒಪ್ಕೊಂಡಿದ್ದಾರೆ. ಇದನ್ನ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಇವ್ರದ್ದು ಗ್ಯಾರಂಟಿ ಟೋಟಲಿ ಫೇಲ್ಯೂರ್ ಆಗಿದೆ. ಇನ್ನೊಂದೇನು ಗೊತ್ತಾ, ಇವ್ರ ಬೊಕ್ಕಸ ಖಾಲಿ ಆಗಿದೆ. ಅದನ್ನ ಫುಲ್ಫಿಲ್ ಮಾಡಕ್ಕೆ ಇವ್ರು ಏನ್ ಮಾಡ್ಕೊತಾ ಇದಾರಂದ್ರೆ, 1 ನಿಮಿಷ, ಹಾಲ್ ಬೆಲೆ 4 ರೂಪಾಯಿ ಜಾಸ್ತಿ ಮಾಡೋ ಲೆವೆಲ್ಗಿದ್ದಾರೆ, ನೀರಿನ ಬೆಲೆ ಜಾಸ್ತಿ ಮಾಡಕ್ ಹೊರಟಿದ್ದಾರೆ, ಮೆಟ್ರೋ 1-2 ಡಬಲ್ ಮಾಡ್ತಾ ಇದ್ದಾರೆ, ಬಸ್ಗಳು ರೂಟ್ಗಳಲ್ಲಿ ಬಸ್ಗಳು ಕಮ್ಮಿ ಆಗಿದೆ. ಇವೆಲ್ಲ ಹೆಂಗ ಮಾಡ್ಕೊತಾ ಇದಾರಂದ್ರೆ ಆ ಗ್ಯಾರಂಟಿಗಳನ್ನ ಇದಕ್ಕೆ ಹೊಂದಾಣಿಕೆ ಮಾಡ್ಕೊತಾ ಇದ್ದಾರೆ ಅಷ್ಟೇ ಇವರು. ಕರ್ನಾಟಕ ಸರ್ಕಾರ ಆರ್ಥಿಕ ಅಶಿಸ್ತನ್ನು ಹೊಂದಿದೆಯಾ? ಮುಖ್ಯಮಂತ್ರಿಗೆ ಹೇಳ್ತಿದ್ದಾರೆ ನಾವು ಆರ್ಥಿಕ ಅಶಿಸ್ತನ್ನು ಹೊಂದಿಲ್ಲ ಅಂತ ಹೇಳ್ತಾರೆ. ಇಂದಿನ BJP ಸರ್ಕಾರ ಮಾಡಿರ್ತಕ್ಕಂಥ ಸಾಲಗಳು ಮತ್ತು ಇಂದಿನ BJP ಸರ್ಕಾರ 5 ವರ್ಷದ ಮೊದಲೇ ಕಾಮಗಾರಿಗಳಿಗೆ ಯೋಜನೆಗಳನ್ನು ಹಾಕ್ಕೊಂಡು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು, ದುಂದು ವೆಚ್ಚ ಮಾಡಿರೋಂಥದ್ದು, ಅದನ್ನು ಸೆಗ್ರಿಗೇಟ್ ಮಾಡಲಿಕ್ಕೆ, ಅದನ್ನು ಸರಿಸಮಾನ ಮಾಡಲಿಕ್ಕೆ ನಾವು ಒದ್ದಾಡ್ತಿದ್ದೀವಿ. ಆದರೂ ಕೂಡ ನಾವು ಸಾಲದ ಮಿತಿಯನ್ನು, ಆ ಮಿತಿಯೊಳಗಡೆ ಇದ್ದೀವಿ ಅನ್ನೋ ಒಂದು, ಅಂದರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ನಾವು ಇದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದು ಕಡೆ ಈ ಒಂದು ಆರ್ಥಿಕ ಅಶಿಸ್ತಿನಿಂದ ಗ್ಯಾರಂಟಿ ಹಣವನ್ನು ತುಂಬಿಸ್ಲಿಕ್ಕೆ ಆಗ್ತಿಲ್ಲ ಸರ್ಕಾರಕ್ಕೆ. ಸರ್ ಖಂಡಿತ, ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದ್ರ ಮೇಲೇನೂ ಇರೋ ರೇಟ್ ರೈಸ್ ಮಾಡಿದ್ದಾರೆ. ಸ್ಟ್ಯಾಂಪ್ ಡ್ಯೂಟೀಸ್ ಆಗಿರ್ಬೋದು, ರೋಡ್ ಟ್ಯಾಕ್ಸ್ಗಳಾಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಮೊನ್ನೆ ಮೆಟ್ರೋದು ಸಹ ಇದು ಮಾಡಿದ್ದಾರೆ. ಆದರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಕೇಂದ್ರದ ರಾಜ್ಯದ ಅಂತ. ಯಾಕಂದರೆ ಇಡೀ ಬೆಂಗಳೂರವರು ನಾವು ಜಾಗ ಕೊಟ್ಟು ಅವ್ರಿಗೆ ಡೆವಲಪ್ ಮಾಡೋಕ್ಕೆ, ನಮ್ಮ ಏನು ಹೇಳ್ತೀವಿ ನಮ್ಗಂತ ಇರೋ ಮೆಟ್ರೋ ಕೂಡ ಅದು ಬೇರೆ ಬೇರೆ ಸಂಸ್ಥೆಗಳ ಥರ ಒಂದು ರೀತಿ ಸಂಸ್ಥೆ. ಅದು ಅದರಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಅಧಿಕಾರಿಗಳು ಇರ್ತಾರೆ. ಆಮೇಲೆ ಅದಕ್ಕಾಗಿ ದರ ಪರಿಷ್ಕರಣೆಗಾಗಿ ಒಂದು ಸಮಿತಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು. ಮೆಟ್ರೋ MD ಅಂತವರು ಆ ದರ ಪರಿಷ್ಕರಣೆ ಸಮಿತಿಗೆ ಏನು ಪರಿಷ್ಕರಣೆಗೆ ಸಂಬಂಧಪಟ್ಟಾಗೆ ಒಂದು ವರದಿಯನ್ನು ಕಳಿಸ್ಕೊಡ್ತಾರೆ, ರಿಕ್ವೆಸ್ಟನ್ನು ಮಾಡ್ತಾರೆ. ಇದೀಗ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ತಾವು ಕೆಸರೆರಚಾಟ ಮಾಡ್ತಿರ್ತಕ್ಕಂಥದ್ದು. ಸರ್ ಆದರೆ ನಾವು ಹೇಳ್ತಾ ಇರೋದೇನೆಂದರೆ ಇಬ್ಬರು ಇದ್ದಾರೆ. ಆದರೆ ಬೆಂಗಳೂರು ಮೆಟ್ರೋಪಾಲಿಟಿ ಸಿಟಿ ಏನಿದೆ ಇದರಲ್ಲಿರೋರ್ಗೊಬ್ರಿಗೆ ಅಲ್ಲೇ ಅಧಿಕಾರ ಕೊಟ್ಟು ಅದರಲ್ಲಿ ನಮ್ಮ ಯಾರಾದರೂ ಒಬ್ರು MLA ಆಗಿರ್ಬೋದು ಯಾರಿಗಾದ್ರೂ ಒಬ್ರು ಕೊಡಬೇಕಾಗಿತ್ತು. ಇವರು ಹೇಗೀಗ ಒಂದು ಅನುಷ್ಠಾನ ಸಮಿತಿ ಅಂತ ಮಾಡಿಕೊಂಡು ಎಲ್ಲ ಸ್ಕೀಮ್ಗಳಿಗೂ ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಗೌರ್ಮೆಂಟ್ ಜಾಗಗಳನ್ನ ಅಕ್ವೈರು ಮಾಡಿಕೊಂಡು ಆಲ್ರೆಡಿ MP ಎಕ್ಸ್ ಕಾರ್ಪೊರೇಟರ್ಗಳಿದ್ದಾರೆ ಅವ್ರಿಗೆ ಅಧಿಕಾರ ಕೊಟ್ಟು ಮಾಡಿದ್ದಾರೆ. ಆದರೂ 3 ತಿಂಗಳು ಆದರೂ ಸಹ ಇವ್ರಿಗೆ ಯಾವುದೇ ಒಂದು ಯೋಜನೆಗಳಿಗೆ ಇವ್ರ ಕೈಲಿ ದುಡ್ಡುಗಳನ್ನ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಗ್ಯಾರಂಟಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿಗೆ ಹಣ ಬಂದಿಲ್ಲ ಅಂತ ದೊಡ್ಡ ಇಶ್ಯೂ ಆಗ್ತಿರ್ತಕ್ಕಂಥದ್ದು. ಸರ್ಕಾರ ತಾನು ನುಡಿದಂತೆ ನಡೀತಿಲ್ವಾ ಅಂತ ನಡೆದಿದೆಯಾ? ಈಗ ನೀವೇ ಹೇಳಿದ್ರಿ, ಈಗಾಗಲೇ BJP ಸರ್ಕಾರದ 3 ವರ್ಷದ ಸರ್ಕಾರ ಬೊಮ್ಮಾಯಿಯವರು 84,000 ಕೋಟಿ ಸಾಲ ತೊಗೊಂಡಿದ್ದಾರೆ. ಇವರು ಆಗಲೇ 1,04,000 ಕೋಟಿಯನ್ನು ಸಾಲ ತೊಗೊಂಡಿದ್ದಾರೆ. ಈಗಾಗಲೇ ಎರಡೂ ಪಕ್ಷಗಳು ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿಬಿಟ್ಟಿದ್ದಾವೆ. ಈಗಾಗಲೇ 40% ಸರ್ಕಾರ PCM ಸರ್ಕಾರ ಆಯಿತು. ಈಗಾಗಲೇ ಇರತಕ್ಕಂಥದ್ದು 60% ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಆದರೂ ಸರ್ಕಾರ ಇವತ್ತು ಕೋಮಾದಲ್ಲಿದೆ. ಯಾಕೆಂದರೆ ಅನುಷ್ಠಾನಗೊಳಿಸೋದಕ್ಕೆ ಹಣ ಇಲ್ಲ, ಖಜಾನೆ ಖಾಲಿಯಾಗಿ ಕೂತಿದೆ. ಎಲ್ಲಿಂದ ಬರುತ್ತೆ? ಸಾಲಕ್ಕೆ ಎದುರು ನೋಡ್ತಾ ಇದ್ದಾರೆ. ಆದರೆ ಎಲ್ಲದರಲ್ಲೂ ಸಾಲ ಮಾಡೋದಕ್ಕಾಗಲ್ಲ. ಸಾಲದ ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಎಷ್ಟಿದೆ ದಾಟಿ ಹೋಗಿದೆ. ಸೋರಿಕೆಯನ್ನು ಕಡಿಮೆ ಮಾಡ್ತಾ ಇಲ್ಲ, ಭ್ರಷ್ಟಾಚಾರ ಕಡಿಮೆ ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವರು ಪ್ರತಿ ಚದರಕ್ಕೆ 100 ರೂಪಾಯಿ ಬೇಕಂತೆ. ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ 100 ರೂಪಾಯಿ ಹೊಡೆಯೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊತಾ ಇದ್ದಾರೆ. BDA ಲೇಔಟ್ ಹೊಸ ಲೇಔಟ್ ಮಾಡ್ತಾ ಇದ್ದಾರೆ. ಯಾಕೆ? ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಲೂಟಿ ಮಾಡಿಕೊಂಡು DK ಶಿವಕುಮಾರ್ ಮನೆಗೆ ಇಟ್ಕೊಳ್ಳೋದಕ್ಕೆ ಇವಾಗ ಇವತ್ತು ಉಗಾದಿ ಹಬ್ಬಕ್ಕೆ ಅನುದಾನ ಉಗಾದಿ ಹಬ್ಬಕ್ಕೆ 2,000 ರೂಪಾಯಿ ಗೃಹಲಕ್ಷ್ಮಿ ಬರುತ್ತೆ ಅಂತ ಹೇಳಿದ್ರಲ್ಲ, ನೀವು ಓಟ್ ತಗೊಳ್ಳೋವಾಗ ನಾವು ಹಬ್ಬಕ್ಕೆ ಕೊಡ್ತೀವಿ ಗೃಹಲಕ್ಷ್ಮಿ ಅಂತ ಹೇಳಿದ್ರ ನೀವು? ಏನಮ್ಮ ಇರಿ, ನಿಮ್ಮ BMTC ನಡ್ಸೋಕ್ಕೆ ಸಾಲದಲ್ಲಿದ್ಯಾರ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಮುಂಚೆ ನಿಮಗೆ ಗೊತ್ತಾಗಿಲ್ವಾ? ನಾನು ಈ ರಾಜ್ಯದ ಜನರನ್ನ ಕೇಳ್ಕೊಳ್ತಾ ಇದ್ದೀನಿ, ನೀವು 5 ಭಾಗ್ಯದಿಂದ ಓಟ್ ಹಾಕಿ ಗೆಲ್ಸಿದ್ರಲ್ಲ, ನೀವು 6ನೇ ಭಾಗ್ಯ ನಾನು ಕೇಳ್ತಾ ಇದ್ದೀನಿ, ಆಮ್ ಆದ್ಮಿ ಪಾರ್ಟಿನ ಗೆಲ್ಸಿ, ನಿಮ್ಮ 5 ಭಾಗ್ಯನ ನಾವು ಉಳಿಸ್ಕೊಡ್ತೀವಿ. ನೋಡಿ ಇವತ್ತು ನಾವು ಡೆಲ್ಲಿಯಲ್ಲಿ ಸೋತಿರ್ಬೋದು, ಆದರೆ ಇವತ್ತು ಡೆಲ್ಲಿ ಬಜೆಟ್ ನಾವು ಸೋತಿರ್ಬೋದು, ಆದರೆ ಸತ್ತಿಲ್ಲ ಅಂತಿದ್ದೀರಾ? ಇಲ್ಲ, ಸತ್ತಿರೋದು ಸೋಲೋದಲ್ಲ. ಇವತ್ತು ಡೆಲ್ಲಿಯಲ್ಲಿ ಸರ್ಪ್ಲಸ್ ಬಜೆಟ್ನ ಇಟ್ಟೋಗಿದ್ದೀವಿ, ಡೆಫಿಸಿಟ್ ಬಜೆಟ್ ಇಟ್ಟಿಲ್ಲ. ಇದನ್ನ ಯಾವಾಗಲೂ ನೋಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ, ನೀವು ಫ್ರೀಗಳನ್ನ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಬೊಕ್ಕಸದಲ್ಲಿ ದುಡ್ಡು ಇಲ್ದಂಗೆ ಆಗಿದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಇಲ್ಲಿ ಕಳ್ತನನೂ ಆಗಬೇಕು, ಇಲ್ಲಿ ಜನಗಳಿಗೆ ನೀವು ಫ್ರೀನೂ ಕೊಡಬೇಕು. ಎರಡೂ ಮಾಡೋಕ್ಕಾದಾಗ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನೀವು ಸೋರಿಕೆ ತಡೆದಲ್ಲೇ ಇರೋದ್ರಿಂದ ಕರ್ನಾಟಕದಲ್ಲಿ ಡಿಫಿಸಿಟ್ ಬಜೆಟ್ನ ನೀವು ಮಾಡ್ತಾ ಇದ್ದೀರಾ, ವರ್ಷ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತೀವಿ. ಮೊನ್ನೆ ನೀವೇ ನ್ಯೂಸಲ್ಲಿ ನೋಡಿದ್ದೀರಾ, ಜಾರ್ಜ್ ಅವ್ರು ಏನು ಹೇಳಿದ್ರು, ಇದೇನು ತಿಂಗಳ ಕೊಡೋಕ್ಕೆ ಸಂಬಳನ ಅಂತ. ನಾಚಿಕೆ ಆಗ್ಬೇಕು ಅವ್ರಿಗೆ ಈ ಮಾತು ಹೇಳೋದಕ್ಕೆ. ನಾವು ಕಟ್ಟೋ ಟ್ಯಾಕ್ಸ್ ಇಂದ ಅವ್ರು ಸಂಬಳ ತಗೋತಾ ಇರೋದು, ನಾವು ಹಾಕಿರೋ ಓಟಿಂದ ಇವತ್ತು ಅವ್ರ ಅಧಿಕಾರಕ್ಕೆ ಬಂದಿರೋದು. ಜಾರ್ಜ್ ಅವ್ರು ಸಂಬಳ ತಂದವರಲ್ಲ, ಸಾವಿರಾರು ಕೋಟಿಗಿದಾರಮ್ಮ ಅವರು ಸಮಾಜ ಸೇವೆ ಅವ್ರು NGO ಅವ್ರದ್ದು ಇದೆ ಅನ್ಬಿಟ್ಟು ಹೆಣ್ಮಕ್ಳಿಗೆ ಆ ಥರ ಮಾತಾಡೋದ ಸಂಬಳ ಥರ ಅಂತ. ಜಾರ್ಜ್ ಲೂಟಿ ಮಾಡಿರೋದು ಕರ್ನಾಟಕದ ಹಣನ, ಅವ್ನು ಬೇರೆ ಕಡೆಯಿಂದ ಲೂಟಿ ಮಾಡಿಲ್ಲ. ಅವರು ಇಲ್ಲೇ ಹುಟ್ಟಿ, ಇಲ್ಲೇ ಬಿಲ್ಡರ್ ಆಗಿ, ಇಲ್ಲೇ ಅಧಿಕಾರ ಹೊಂದಿ ಎಷ್ಟೋ ಜಮೀನುಗಳನ್ನ ಹೊಡ್ಕೊಂಡು ಇಲ್ಲಿ ಕರ್ನಾಟಕದ ಹಣ ಲೂಟಿ ಮಾಡಿರೋದು ಜಾರ್ಜು. ಕೇಂದ್ರದಿಂದ ಬರ್ತಕ್ಕಂಥ ಅನುದಾನದ ಹಣ ಬಂದಿಲ್ಲ, ಪುರಸ್ಕೃತ ಯೋಜನೆಗಳಿಗೆ ಹಣ ಬಂದಿಲ್ಲ. ನಾವು ಆರ್ಥಿಕ ಶಿಸ್ತಲ್ಲಿದ್ದೀವಿ, ಹಣವನ್ನು ನಾವು ಹಾಕ್ತೀವಿ, ಬೇರೆ ರೀಸನನ್ನು ಸರ್ಕಾರ ಕೊಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ 130 ಸೀಟ್ಗಳನ್ನು ಪಡೆದಂಥ ಕಾಂಗ್ರೆಸ್ ರಸ್ತೆಗಳಲ್ಲಿ ಬ್ಯಾನರ್ ಅನ್ನು ಹಾಕಿ ಹೇಗೆ ವಿಜೃಂಭಿಸ್ತು. ಇವತ್ತು 100% ಅವರು ಆರ್ಥಿಕವಾಗಿ ಸೋತಿದ್ದಾರೆ ಮತ್ತು ಆಡಳಿತದಲ್ಲಿ ಸೋತಿದ್ದಾರೆ ಅನ್ನೋದನ್ನ ಸಾಮೂಹಿಕವಾಗಿ ಎಲ್ಲ ಮಿನಿಸ್ಟ್ರಿಗಳನ್ನು, ಎಲ್ಲ MLAಗಳು ತಮ್ಮ ಕ್ಷೇತ್ರಗಳಲ್ಲಿ ಬ್ಯಾನರ್ ಅನ್ನು ಹಾಕಿ ನಾವು ಸೋತಿದ್ದೀವಂತ ಅವರೆಲ್ಲರೂ ಬ್ಯಾನರ್ಗಳು ಹಾಕೋಬೇಕು. ನಾವು ಏನು ಈ ಉಚಿತ ಯೋಜನೆಗಳನ್ನು ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ಹೇಳಿ ಅವರು ಮನಸ್ಫೂರ್ತಿಯಾಗಿ 100% ವಿಜೃಂಭಣೆ ಅಂತ ಹೇಳ್ಕೊಳ್ಳೋಂಥ ಕಾಲ ಬಂದಿದೆ. ಮತ್ತೆ ಇದು ಅವ್ರಿಗೆ ಕಡೆಗಾಲ. ಇವಾಗ ಏನಾದರೂ ಅವ್ರು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವ್ರ ಸರ್ಕಾರ ಬರೋದಿಲ್ಲ. ಗ್ಯಾರಂಟಿ ಹಣವನ್ನು ಕಮಿಟ್ಮೆಂಟ್ ರೀತಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಸರ್ಕಾರ ಅದು ವರದಿ ನಾವು ಹೇಳ್ತಾ ಇಲ್ಲ, ಸರ್ಕಾರಕ್ಕೆ ಒಂದು ವರದಿ ಹೇಳಿರ್ತಕ್ಕಂಥದ್ದು, ಯೋಜನಾ ಅಭಿವೃದ್ಧಿ ವರದಿ ಹೇಳಿದೆ ನಿಮಗೆ ಗ್ಯಾರಂಟಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಅನೇಕ ಇಲಾಖೆಗಳಿಗೆ ಕೊಟ್ಟತಕ್ಕಂಥ ಅನುದಾನವನ್ನು 24-25 ಬಜೆಟಲ್ಲಿ ಹಣವನ್ನು ಕೊಟ್ಟಿದ್ರು, ಅದರ ಅರ್ಧದಷ್ಟು ಕೂಡ ಹಣವನ್ನು ಕೊಡಲಿಕ್ಕಾಗಿಲ್ಲ, ಅರ್ಧದಷ್ಟು ಕೂಡ ಖರ್ಚಾಗಿಲ್ಲ. ಎಲ್ಲ ಒಂದು ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ವಾ? ಗ್ಯಾರಂಟಿ ಕೂಡ ಹಣವನ್ನು ಕೊಡೋಕ್ಕಾಗ್ತಿಲ್ಲ ಅಂದರೆ ಎಲ್ಲೊಂದು ಕಡೆ ಟ್ಯಾಕ್ಸ್ ಕೂಡ ವಸೂಲಿ ಸರಿ ಆಗ್ತಾ ಇಲ್ವಾ?
ಸರ್ ಟ್ಯಾಕ್ಸ್ ಎಲ್ಲ ವಸೂಲಿ ಕರೆಕ್ಟಾಗಿ ಆಗ್ತಾಯಿದೆ. ನಿಮಗೆ ಗೊತ್ತು, ಬಜೆಟಲ್ಲಿ ಮಾನ್ಯ ಸಿದ್ದರಾಮಯ್ಯವರು 54,000 ಕೋಟಿನ ಆಲ್ರೆಡಿ ಅದನ್ನು ಅನುಷ್ಠಾನ ಕಮಿಟಿಗಂತಲೇ ಎತ್ತಿಟ್ಟಿದ್ದಾರೆ. ತಮಗೆ ಗೊತ್ತೋದು ನೋಡಿ ಸರ್, ಏನೋ ಅಲ್ಪ ಸ್ವಲ್ಪ ತಪ್ಪಾಗಿದೆ. ಸುಮ್ಮನೆ ಈ ಗೂಬೆ ಕುರ್ಸ ಅಂತ ಇವರು ವಿರೋಧ ಪಕ್ಷದವ್ರಿಗೆ ಅವ್ರವ್ರ ಕುರ್ಚಿ ಉಳಿಸ್ಕೋಬೇಕು. ವಿಜೇಂದ್ರಗಾಗಲಿ ಆರ್ ಅಶೋಕ್ ಆಗಲಿ ಯಾರೇ ಆಗಲಿ ಅವ್ರವ್ರ ಕುರ್ಚಿ ಉಳಿಸ್ಕೋಬೇಕು. ನಾವು ಇದ್ದೀವಿ, ನಾವು ವಿರೋಧ ಪಕ್ಷಕ್ಕೆ ಸತ್ತಿಲ್ಲ ಅಂತ ಬಂಬಡ ಬಜಾಯಿಸ್ತಾ ಇದ್ದಾರೆ ಅಷ್ಟೇ ಸರ್. ಇನ್ನೊಂದು 5-10 ದಿನದಲ್ಲಿ ಬಜೆಟ್ ಒಳಗಡೆ ಏನು 3 ತಿಂಗಳದ್ದು ಹಣ ಹೋಗ್ಬಿಟ್ರೆ ಇವರೆಲ್ಲ ಏನು ಮಾಡ್ತಾರೆ ಅವಾಗ? ಸರ್ ಸರ್ಕಾರ ಬರೋಕ್ಕೆ ಮುಂಚೆ ಅವ್ರು ಏನು ಹೇಳಿದ್ರು ಗೊತ್ತಾ ಸರ್? ಇದನ್ನ ಮಾಡಿದ್ರೆ ಇವ್ರು ದಿವಾಳಿ ಆಗ್ಬಿಡ್ತಾರೆ, ಇವ್ರ ಕೈಲಿ 5 ಅನುಷ್ಠಾನ ಕೊಡೋಕ್ಕಾಗಲ್ಲ, ಗೆದ್ಬಿಟ್ಟು ಯಾಮರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್. 3 ತಿಂಗಳಲ್ಲಿ ನಾವು 5 ಗ್ಯಾರಂಟಿಗಳನ್ನ ಅವ್ರಿಗೆ ತಲುಪಿಸಿದ್ದೀವಿ ಜನಕ್ಕೆ. ಇವತ್ತೇನು ಸರ್ ಹೇಳ್ತಾರೆ? ಅದಕ್ಕೆ ಮುಂಚೆ ಗೌರ್ಮೆಂಟು ಗ್ಯಾರಂಟಿನ ವಿರೋಧಿಸ್ತು, ನಮ್ಮ ಗೌರ್ಮೆಂಟ್ನ ವಿರೋಧಿಸ್ತು, ಗ್ಯಾರಂಟಿನ ವಿರೋಧಿಸ್ತು. ಇವತ್ತೇನು ಸರ್ ಆಗಿದೆ? ನಾವು 14 ತಿಂಗಳು ಕೊಟ್ಟಾಗಿದೆ, ಇನ್ನು 3 ತಿಂಗಳು ಕೊಟ್ಟಿಲ್ಲ. ಇವಾಗ 3 ತಿಂಗಳು ಕೊಟ್ಟ ನಂತರ ಅವ್ರು ಏನು ಮಾತಾಡ್ತಾರೆ ಸರ್? ಅವಾಗ ನಾವು ಇಲ್ಲಿ ವಿಫಲ ಆಗಿಲ್ಲ, ಅವರು ವಿರೋಧ ಪಕ್ಷವಾಗಿ ನಮ್ಮನ್ನು ಟೀಕೆ ಮಾಡ್ತಾರೆ. ವಿಫಲ ಆಗಿಲ್ಲ, 3 ತಿಂಗಳಿಂದ ಹಣ ಆಗ್ತಾ ಇಲ್ಲ, ಕೊಡ್ತೀರಿ. ಒಂದು ಕೆಲಸ ಮಾಡಿ, ಒಂದು ಈಸಿ ಐಡಿಯಾ ಹೇಳ, ಇಡೀ ವರ್ಷಕ್ಕೆ ಒಂದೇ ಸರಿ ಹಾಕ್ಬಿಡಿ. ನಾವು ಇದನ್ನ ಸಿಎಂ ಗಮನಕ್ಕೆ ತರ್ತೀವಿ. ವರ್ಷಕ್ಕೆ ಒಂದ್ ಸರಿ ಹಾಕ್ಬಿಡಿ. ಚಿದಾನಂದ ಅವ್ರು ಹೇಳಿದ್ರು ಅಂತ ಹೇಳಿ 24 ಗಮನಕ್ಕೆ ತರ್ತೀವಿ. ನಾವು ತರ್ತೀವಿ. CM ರಿಸ್ಕ್ ಇಲ್ಲ, ವರ್ಷಕ್ಕೆ ಒಂದ್ಸರಿ ಆಗ್ತಾ ಇರೋದು. ಆಯ್ತು, ತಮ್ಮ ಆಯ್ತಾ? ಒಂದು ಸಮಯ ಕೊಡಿ. ತಮ್ಮ ಸಲಹೆಯನ್ನ ಸ್ವೀಕರಿಸಿ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರ್ತೀವಿ. ಏನ್ರಿ ನಾಚಿಕೆ ಆಗ್ಬೇಕ್ರಿ ನಿಮಗೆ? ಹಣ ಕಮಿಟ್ಮೆಂಟ್ ಆಗಿ ಏನ್ ಮನುಷ್ಯ ಮಾತಾಡ್ತಾರೆ ಸರ್? ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಹೇಳಿದಕ್ಕೆ ಒಕ್ಕಳಿಂದ ಹೂ ಅಂದ್ರೂ ತಪ್ಪು ಅಂತೀರಾ? ಅಲ್ಲ, ದುಡ್ಡು ಬರುತ್ತೆ. ತಾವು ಹಾಕ್ಬೇಕಲ್ರಿ, ಪ್ರತಿ ತಿಂಗಳು ಹಾಕ್ಬೇಕು. ಸರ್ ಹಾಕ್ತೀವಿ, ತಪ್ಪಾಗಿದೆ. ಮತ್ತೆ ಈ ತರ ಆಗಲ್ಲ ಸರ್, ಮತ್ತೆ ಈ ತರ ಆಗಲ್ಲ. ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ತೀವಿ ನಾವು. 14 ತಿಂಗಳಾಗಿದೆ ಅಷ್ಟೇ ಬಂದು ಸರ್ಕಾರ, 18 ತಿಂಗಳಾಗಿದೆ. ನಾವು ಸರಿಪಡಿಸ್ಕೊಳ್ತೀವಿ. ತಾವು ತಮ್ಮ ಹೇಳಿಕೆನ ತಾವು ಒಪ್ಪಲ್ಲ ಅಂತೀರಾ, ನಮ್ಮ ಹೇಳಿಕೆನೂ ನಾನು ಹೇಳ್ತಿರೋದು ನೀವು ಕಮಿಟ್ಮೆಂಟ್ ಪ್ರತಿ ತಿಂಗಳು ಹಾಕಿ ಅಂತ. ನೀವು 3 ತಿಂಗಳು ಹಾಕಿಲ್ಲ, ನಾಳೆ ಹಾಕ್ತೀವಿ, ನಾಡ್ದು ಹಾಕ್ತೀವಿ, ಆಯ್ತಾ? ಇಷ್ಟು ಬಂಬಡ ಬಡ್ದಾ ಇದ್ರು. ಅದರಿಂದ ತಿಂಗಳು ಹೋಗೋ ಥರ ನಾವು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಮುಖ್ಯಮಂತ್ರಿಗಳಿಗೂ ಸಲಹೆ ಕೊಡ್ತೀವಿ. ಒಂದು ವೇಳೆ ನಿಮ್ಮ ಸಲಹೆ ಸ್ವೀಕರಿಸಲಿಲ್ಲ, ನೀವು ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಅವ್ರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ತೀರಾ? 100% ನಮ್ಗೆ ಪ್ರೊಟೆಸ್ಟ್ ಮಾಡ್ತೀರಾ? ನಾನು ಮಾಡ್ತೀನಿ, ನಿಮ್ಮ ಮೀಡಿಯಾ ಮುಖಾಂತರನೇ ಮಾಡ್ತೀನಿ, ನಿಮ್ಮ ಮೀಡಿಯಾ ಮುಖಾಂತರನೇ ಮಾಡ್ತೀನಿ. ನಾನು ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವು CMಗೂ ಸಂಬಂಧಪಟ್ಟ ಸಚಿವೆಗೂ ನಾವು ಒತ್ತಾಯ ಮಾಡ್ತೀವಿ ನಿಮ್ಮ ಮಾಧ್ಯಮದ ಮುಖಾಂತರ. ಸರ್ ಇವ್ರು ಇವಾಗ ಹೇಳ್ತಾ ಇದ್ದಾರೆ 3 ತಿಂಗಳು ಹಾಕಿಲ್ಲ ಅಂತ. ಅದಕ್ಕಿಂತ ಮುಂಚೆ ಕೊಡಬೇಡಿ, ಸೋಂಬೇರಿ ಆಗ್ತಾರೆ ಅಂತ ಹೇಳಿದ್ದು ಇವ್ರೆ. ಇವಾಗ ನೋಡಿದ್ರೆ ಮಾತಾಡ್ತಾ ಇರೋದು ಇವ್ರೆ 3 ತಿಂಗಳು ಬಂದಿಲ್ಲ ಅಂತ. 3 ತಿಂಗಳು ನಾವು ಹಾಕಿ 3 ತಿಂಗಳು ಹಾಕಿದ್ಮೇಲೆ ಇವ್ರು ಏನ್ ಮಾಡ್ತಾರೆ? 3 ತಿಂಗಳು ಕ್ಲಿಯರ್ ಮಾಡಿ. ತಿಂಗಳ ನಮ್ದು ಭಾಗ್ಯಲಕ್ಷ್ಮಿ ಯೋಜನೆ ತಿಂಗಳ ನಡೆಸ್ಕೊಂಡು ಹೋದ್ರೆ ಅವಾಗ ಇವ್ರು ಏನ್ ಮಾಡ್ತಾರೆ? ಇವ್ರು ಎಲ್ಲ ಹೇಳ್ದಂಗೆ ನಡೆದ್ಬಿಟ್ಟವ್ರ. ಲಕ್ಷ ಹಾಕ್ತೀನಿ, ಕೋಟಿ ಹಾಕ್ತೀನಿ, ಹೆಣ್ಣು ಮಕ್ಳಿಗೆ ಅಂದ್ರು, ಗಂಟೆ ಹೊಡೀರಿ ಅಂದ್ರು, ಜಾಗಟೆ ಹೊಡೀರಿ ಅಂದ್ರು, ಅದು ದೀಪ ಹಚ್ಚು ಅಂದ್ರು, ಅದೆಲ್ಲ ನಡ್ಕೊಂಡ್ಬಿಟ್ಟವ್ರ. ಅದೆಲ್ಲ ಕೇಳಿದ್ರೆ ಹೆಣ್ಮಕ್ಳು ನಾವೆಲ್ಲ ಹೋಗ್ಬೇಕು, ನಾವೆಲ್ಲರೂ. ಅವರೆಲ್ಲ ನುಡ್ದಂಗ್ ನಡ್ಕೊಂಡಿರೋದನ್ನ ನಾವೆತ್ತಿದ್ರೆ ಇವತ್ತೆಲ್ಲ ಸಾಲದ ಇಲ್ಲ ಮೀಡಿಯಾ ಮುಂದೆ ಮಾತಾಡಕ್ಕೆ. ಮೀಡಿಯಾ ಮುಂದೆ ಅವ್ರ ಕತೆ ಎಲ್ಲ ಹೇಳ್ಬೇಕು ಅಂದ್ರೆ ಇವತ್ತೆಲ್ಲ ಸಾಲದ ಇಲ್ಲ. ವಿಪಕ್ಷಗಳು ಜನಗಳ ಜೊತೆ ಇಲ್ಲ, ಸರ್ಕಾರ ಆರಾಮಾಗಿ ನಿದ್ದೆ ಮಾಡ್ತದೆ. ಈಗ ಕೇಳ್ತಿದ್ರ 3 ತಿಂಗಳಿಂದ ಹಾಕಿಲ್ಲ, ಇವತ್ತು ಕೇಳ್ತಾ ಇದ್ದೀರಾ? ಸರ್ ಯಾರೂನು ನಿದ್ದೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದವರು ಒಬ್ರು ಸೀಟು ಉಳಿಸ್ಕೊಳ್ಳಕ್ಕೆ, ಇನ್ನೊಬ್ರು ಕಿತ್ಕೊಳ್ಳಕ್ಕೆ. ಅವರು ಪಾಪ ಅವ್ರ ಭರಾಟೆ ಅವ್ರದ್ದು ಜೋರಾಗಿದೆ. ಅದರಿಂದಾಗಿ ಗ್ಯಾರಂಟಿ ಮೂಲೆಗೆ ಬಿದ್ದಿದೆ. ಗ್ಯಾರಂಟಿಯಿಂದ ಅನಾನುಕೂಲ ಆಗಿದೆ ಜನತೆಗೆ ಅಂತ ನಾನು ಹೇಳ್ತಿಲ್ಲ. ಯಾಕೆಂದ್ರೆ ಗ್ಯಾರಂಟಿಯಿಂದ ನೀವು ಬಸ್ಸಲ್ಲಿ ಫ್ರೀ ಓಡಾಡ್ತೀರಾ ಸರ್? ನಾನು ಹೇಳ್ತಿಲ್ವಾ? ಅವರು ನಂದು ಕಾಂಗ್ರೆಸ್ ಬಸ್ಸು, ಕಾಂಗ್ರೆಸ್ನವ್ರು ಮಾತ್ರ ಹತ್ತಬೇಕು ಅಂತ ಬೋರ್ಡ್ ಹಾಕ್ಲಿ, ವಿತಿನ್ ಸೆಕೆಂಡ್ ನಾನು ಹತ್ತಿದ್ರೆ ಕೇಳ್ರಿ, ಗೊತ್ತಾಯ್ತಾ? ಅವರು ಈಗ ಮೈಕ್ರೋ ಫೈನಾನ್ಸ್ ಅಂತ ಏನು ಹಾವಳಿ ಹೆಚ್ಚಾಗಿದೆ, ಏನು ಹೆಣ್ಮಕ್ಳು ಮರಣಗಳೆಲ್ಲ ಹೆಚ್ಚಾಗಿದೆ ಅಂತಂದ್ರೆ ಈ 2,000 ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು ಅವರು. ಇವರು 1 ಲಕ್ಷ 1.5 ಲಕ್ಷ ಲೋನ್ಗಳು ಎತ್ಕೊಂಡ್ರು. ಹೆಂಗೋ ತಿಂಗಳು 2,000 ಬರುತ್ತೆ, ಕಟ್ಕೊಂಡು ತೀರ್ಸ್ಕೊಳ್ಳೋಣ ಅಂತಂದ್ಬಿಟ್ಟು. ಈಗ ಅಲ್ಲಿ ಬರೋದು ಯಾವಾಗ ಕಟ್ ಆಯ್ತೋ, ಈಗ ಇಲ್ಲಿ ಅದು ಹೆಣ್ಮಕ್ಳದು ಆತ್ಮಹತ್ಯೆಗಳು. ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದಂಥ GST ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಪುರಸ್ಕೃತ ಯೋಜನೆ ಕೂಡ ಕೇಂದ್ರ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ. ನಮ್ಮ ಹಣವನ್ನು ಇಲ್ಲೊಂದು ಕಡೆ ಏನು ಮಾದರಿ ಗುಜರಾತ್, ಮಾದರಿ UP, ಮಾದರಿ ಮಧ್ಯಪ್ರದೇಶ ಅಂತ ಹೆಸರಿನಲ್ಲಿ ನಮ್ಮ ಹಣವನ್ನು ಅಲ್ಲಿ ಕೊಡ್ತಾ ಇದ್ದಾರೆ.
ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅಭಿವೃದ್ಧಿಗೆ ಇದು ಕೂಡ ಹಿನ್ನಡೆ ಆಗ್ತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಮಾತನಾಡ್ತಿದ್ದಾರೆ. ನಾವು GST ನೋಡಿದರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರೋ ದುಡ್ಡು ಇನ್ ಟೈಮ್ ಬರ್ತಿಲ್ಲ, ಕೊಡಬೇಕಾಗಿದ್ದ ಹಣವನ್ನು ನ್ಯಾಯವೇ ಕೊಡ್ತಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ನ ಕೂಗಾಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಅಣ್ಣ ತಮ್ಮಂದಿರ ರೀತಿ ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಬೇರೆ ಬೇರೆ ಪಕ್ಷಗಳಿರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ರಾಜಕೀಯ ದ್ವೇಷವನ್ನು ಮಾಡ್ತಾ ಹೋದರೆ ರಾಜ್ಯಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯನಾ? ನೋಡಿ ಸರ್, ಕೇಂದ್ರ ಸರ್ಕಾರ GST ಹಣನ ಓನ್ಲಿ ಒಂದು ರಾಜ್ಯಕ್ಕೆ ಬಳಸಬೇಕು ಅಂತ ಏನು ಉದ್ದೇಶ ಇರಲ್ಲ. ಪ್ರತಿ ರಾಜ್ಯದ ಬೆಳವಣಿಗೆಗೆ ಅಭಿವೃದ್ಧಿಗಾಗಿ ಬೆಳೆಸಬೇಕು. ಯಾವ ಅನುದಾನಕ್ಕೆ ಎಷ್ಟು GST ಹಣವನ್ನು ಅನ್ವಯಿಸಬೇಕು ಅನ್ನೋದು ಅದು ನಿಯಮಿತವಾಗಿರುತ್ತೆ. ಅದು ಕೇಂದ್ರ ಸರ್ಕಾರದ ಹೊಣೆ. ಇವ್ರು ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಕಾರ್ಯಕರ್ತೆ ಹೇಳಿದ್ರು ಮೋದಿಜಿಯವರು ಗಂಟೆ ಬಾರಿಸ್ಬಿಟ್ರು ಅಂತ. ಆ ಸೂಚಿ ಒಂದು ನಿಮಿಷ, ಲೆಟ್ ಮಿ ಟಾಕ್. ಮೋದಿಜಿಯವರು ಕೊರೋನಾ ಟೈಮಲ್ಲಂತಹ ವ್ಯಕ್ತಿಗಳನ್ನ ಸದೃಢವಾಗಿರ್ಬೇಕು, ಮಾನಸಿಕವಾಗಿ ಕುಂದಬಾರದು ಅನ್ನೋ ಉದ್ದೇಶದಿಂದ ಗಂಟೆ ಬಾರಿಸಿದ್ರು. ಅವ್ರು ಕೊಟ್ಟಂತ ಔಷಧಿ ಹೋಗ್ಸರಲ್ಲ, ಯಾವುದೇ ವ್ಯಕ್ತಿ ಆತ್ಮವಾಗಿ ಸದೃಢವಾಗಿರ್ಬೇಕು, ನೀನು ಭಯ ಪಟ್ಕೋಬಾರದು ಅಂತ ಉದ್ದೇಶದಿಂದ ಗಂಟೆ ಬಾರಿಸಿದ್ರು, ಪೂಜೆ ಮಾಡಿಸಿದ್ರು. ಮಾತ್ರ ಔಷಧಿಯಿಂದ ಏನು ನಡೆಯಲ್ಲ, ಅದನ್ನ ತಿಳ್ಕೋಬೇಕು ಅವರು ಮಹಿಳಾ ಕಾರ್ಯಕರ್ತೆ. ಅದೊಂದು. ಆಮೇಲೆ ನೋಡಿ, ಈ ಖಾತಾ ಅಡಿಯಲ್ಲಿ ಕಾವೇರಿ ಇಟ್ಟು ಯಾರು ಕೃಷ್ಣ ಬೈರೇಗೌಡರು ಲೂಟಿ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು? ಅವರು ತುಂಬಾ ಪ್ರಾಮಾಣಿಕರಿದ್ದಾರೆ. ನೀವು ಹಂಗೆ ಮಾತಾಡಲ್ಲ. ಅವರು ಬೇಡದಿರೋ ಖಾತೆಗಳಿಗೆ ಕೈ ಹಾಕ್ತಾರೆ. ಮುಖ್ಯವಾಗಿ ಅವ್ರದ್ದು ವಿಚಾರಕ್ಕೆ ಬಿಟ್ಟು ಬೇರೆ ಖಾತೆಗಳ ಬಗ್ಗೆ ಮಾತಾಡ್ತಾರೆ. ಈ ಖಾತೆ ಅಡಿಯಲ್ಲಿ ನೋಡ್ರಿ, ಯಾವಾಗ್ಲೂ ಸರ್ವರ್ ಬಿಸಿ. ನೀವು ಹೋಗಿ ಸರ್ವರ್ ಬಿಸಿ. 1,30,000 ಎಷ್ಟು ಸೈಟ್ಗಳು ರಿಜಿಸ್ಟ್ರೇಷನ್ ಪೆಂಡಿಂಗ್ ಅಲ್ಲಿದೆ, ಅದನ್ನೆಲ್ಲ ಏನು ಮಾತಾಡಲ್ಲ. ಸರ್ವರ್ ಬಿಜಿ ಹೆಸರಲ್ಲಿ ಸುಮಾರು 2,500 3,000 ಕೋಟಿ ರೂಪಾಯಿನ ಸರ್ಕಾರ ನಷ್ಟ ಅನುಭವಿಸಿರ್ತಕ್ಕಂಥದ್ದು. ಆದರೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸರ್ಕಾರಕ್ಕೂ ಕೂಡ ಈ ಇಚ್ಛೆ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕು ಅಂತ ಇದ್ದಾರೆ. ಬೇಡ ಅಂತೀರಾ ನೀವು? ಆ ಬಜೆಟ್ ಬೇಡ ಅಂದರೆ ಹೇಳ್ಬಿಡಿ, ನಾವೇ BJP ಸೆಂಟ್ರಲಿಂದ ಮಾಡ್ಕೊಬಿಡ್ತೀವಿ ಅಂತ. ಅದು ಮಾಡ್ಕೊಂಬರ್ತೀವಿ ಅವ್ರಿಗೆ ಬೇಡ ಅಂದರೆ. ಒಂದು ನಿಮಿಷ, ಗ್ಯಾರಂಟಿದ ವಿಚಾರ ಮಾತಾಡಿ. ನೀವು ಕೇಂದ್ರದಿಂದ ಒಂದಷ್ಟು ಹಣ ಕೊಡಿಸ್ಬೇಕಂತೆ, ಕೊಡಿಸಿ. ಸರ್, ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇದೆ. ಇವರಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅದಕ್ಕೆ ದುಡ್ಡು ಸಾಲ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇವ್ರೇನು ಸರ್ ಮಣ್ಣು ತಿಂತಾ ಇದ್ದಾರೆ? ಇವರು ಸರ್ಕಾರದವ್ರು ಮಣ್ಣು ತಿಂತಾರ. ಮೇಡಮ್ ಏನೋ ಮಾತಾಡ್ತಾರೆ. ಗ್ಯಾರಂಟಿ ಕೊಟ್ಟಿದ್ದೀರಾ, ಒಪ್ಕೊಂತೀವಿ, ಕರೆಕ್ಟಾಗಿ ಬಂದಿಲ್ಲ. ಇವ್ರು ಹೇಳಿದ್ರು ಯುಗಾದಿ ಹಬ್ಬ ಕೊಡ್ತೀನಿ, ಅದೆಲ್ಲ ಬೇಡ. ಈಗ ಸಾಯ್ತಾ ಇದಾರಲ್ಲ ಜನಗಳು, 2,000 ನೆಚ್ಕೊಂಡು ಹೆಣ್ಮಕ್ಳುಗಳು ಚೀಟಿ ಸಾಯ್ತಾ ಇದಾರೇನ್ರಿ? ಯಾರಾದ್ರೂ ಚೀಟಿಗಳು ಹಾಕೊಂಡು ಯಾರಾದ್ರೂ ಸಾಯ್ತಾ ಇದ್ದಾರಾ? ಯಾರ ಸತ್ತೋಗಿದ್ದೀರಾ? ಅವ್ರು ಸಾಯ್ತಾ ಇಲ್ಲ ಅಂತ ಹೇಳ್ತಾರೆ, ನೀವು ಸಾಯಿಸ್ತಾ ಇದ್ರೆ ಹೆಣ್ಮಕ್ಳನ್ನ. ವಾರ ಚೀಟಿ ಅಂತ ಕಟ್ಕೊಂಡಿರ್ತಾರೆ ಹೆಣ್ಮಕ್ಳು. ವಾರ ಚೀಟಿಗೆ 2,000 ರೂಪಾಯಿ ಬರ್ತಂತ ವಾರ ಚೀಟಿ ಕಟ್ಕೊಂಡಿರ್ತಾರೆ. 2,000 ರೂಪಾಯಿ ಬರ್ದಿಲ್ಲದ್ದು ವಾರ ಚೀಟಿ ಎಲ್ಲಿಂದ ಕಟ್ತಾರೆ? ಅದನ್ನ ಯೋಚನೆ ಮಾಡಿ. ಆಮೇಲೆ 9 ಯೂನಿವರ್ಸಿಟಿಗಳು ಮುಚ್ತಾ ಇದ್ದಾರೆ. 9 ಯೂನಿವರ್ಸಿಟಿನಲ್ಲಿ ಮಕ್ಕಳ ಕತೆ ಏನಾಗಬೇಕು? ಆ ಮಕ್ಕಳ ಸರ್, ಇವಾಗ ನಾವು ಗ್ಯಾರಂಟಿ ಕೇಳಿರ್ಲಿಲ್ಲ, ಅವರಾಗಿ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಪೂರ. ನಿಮಗೆ ಬರುತ್ತೆ 2,000? ಬರೋದಿಲ್ಲ ಸರ್. ನಮ್ಗೆ ಎಲ್ಲಿ ಹೇಳ್ತಾರಲ್ಲ, ಶ್ರೀಮಂತರು ತಗೋಬೇಡಿ, ನೀವು BPL. ನೀವು ಶ್ರೀಮಂತರು ತಗೊಳ್ತಾ ಇಲ್ಲ ಸರ್. ನಮ್ಗೆ ಕಾರ್ಡ್ ಇಲ್ಲ ಸರ್. ನಮ್ಗೆ ಎಲ್ಲಿ ಕೊಡ್ತಾರೆ? ಬೇಕಾದವ್ರಿಗೆ ಒಂದು, ಬೇಡದವ್ರಿಗೆ ಒಂದು. ಪದವೀಧರಿಗೆ ಕೊಡ್ತಾರ? ನಾನೊಬ್ಳು ಪದವೀಧರೆ ಸರ್, ನನಗೆ ಸಿಗ್ತಾ ಇಲ್ಲ. 5 ಗ್ಯಾರಂಟಿ ಎಲ್ಲಿ ಹೋಯ್ತು? 2-3 ಗ್ಯಾರಂಟಿನೇ ಹಳ್ಳ ಹಿಡಿದು ಹೋಗಿದೆ. ಗ್ಯಾರಂಟಿಗಳು ಸರ್, ಅವ್ರು ಹೇಳಿದ್ರು ಸಾಯ್ತಾ ಇಲ್ಲ ಅಂತ. ಮೈಕ್ರೋ ಫೈನಾನ್ಸ್ ಎಲ್ಲಿಂದ ಉಟ್ಕೊಂತು ಸರ್? ನಮ್ಮ ಸರ್ಕಾರ ಅಭಿವೃದ್ಧಿ ಯಾವ ಅಭಿವೃದ್ಧಿ ಆಗ್ತಾ ಇದೆ? ಹೋಗಿ ಮಂಡ್ಯ ಜನ ಸಾಯ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಇಂದ. ಅದು ಇವ್ರ ಸರ್ಕಾರದಿಂದ. ಅದ್ರ ಜೊತೆಗೆ ಸರ್ಕಾರ ಗ್ಯಾರಂಟಿ ಕೊಡ್ತಿದೆ, 3 ತಿಂಗಳು ಪರವಾಗಿಲ್ಲ, ಬೇಕಾದಾಗ ಅವ್ರು ಕೊಡ್ತಾರೆ ಅಂತಾರೆ. ಯಾವಾಗ ಬೇಕಾದ್ರೆ ನಾವು ಕೊಡ್ತೀವಿ ಅನ್ನೋದಾದ್ರೆ ಯಾಕೆ ಸರ್ ಹೇಳಿದ್ರು ಅವರು? ಹೇಳೋದೇಳಿ ಮತ್ತೆ ನಮ್ಮೇಲೆ ಹೇಳೋದಾದ್ರೆ ಆ ಸರ್ಕಾರನ ಯಾಕೆ ನಡೆಸ್ತಾ ಇದಾರೆ? ಮೀಡಿಯಾ ಕೆಳಗಡೆ ಸರ್ಕಾರ ನಡೆಸಕ್ ನಮಗಿದೆ ತಾಕತ್ತು, ನಾವು ನಡೆಸ್ತೀವಿ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಗ್ಯಾರಂಟಿ ಅಂತ ನಾವು ನೋಡಿದೀವಿ. ಸರ್ಕಾರ ಎಷ್ಟು ಜನ ನಡೆಸ್ತೀರಿ ಅಂತ ಸರ್. ಸರ್ಕಾರ ನಡೆಸೋದಕ್ಕೆ ಎಷ್ಟು ಜನ CM ಆದ್ರು, ಎಷ್ಟು ಜನ ನಡೆಸ್ತೀರ ನಮಗೂ ಗೊತ್ತು. ಎಲ್ಲ ಬೇಡ ಸರ್. ಸರ್ಕಾರ ಜನಕ್ಕೆ ಏನ್ ಬೇಕೋ ಅದು ಕೊಡೋದಷ್ಟೇ ಮುಖ್ಯ. ಅವಕಾಶ ಕೊಡೋದೆಲ್ಲ ಏನು ಬೇಡ ಸರ್. ನಾವು ಮಾಡಿದೀವಿ, ಅದನ್ನ ಮಾಡ್ತೀವಿ. ಅವ್ರಿಗಿಲ್ಲ, ಅದನ್ನ ಅವ್ರಿಗೆ ಒಪ್ಕೊಳಕ್ ಹೇಳಿ. ಅದನ್ನ ಬಿಟ್ಟು ನಾವು ಗ್ಯಾರಂಟಿ ಕೊಡ್ತಿಲ್ಲ, ಗ್ಯಾರಂಟಿ ಮಾಡ್ತಾ ಇದೀವಿ, ನಮ್ದೇ ಕರೆಕ್ಟು ಅಂತ ಹೇಳೋದಕ್ಕಿಂತ ಜನಗಳ ಮಧ್ಯೆ ನಿಲ್ಸಿ ಕೇಳೋಕ್ ಹೇಳಿ. ಅವರ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಏನು ಅಂತ ಜನ ಹೇಳ್ತಾರೆ ಫಸ್ಟ್.
ಸರ್ ಇವ್ರದ್ದು 6ನೇ ಗ್ಯಾರಂಟಿ ಸಾವಿನ ಗ್ಯಾರಂಟಿ ಸರ್. ಎಷ್ಟು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಹೌದಾ ಕಾಂಗ್ರೆಸ್ನವರೇ? ಹೌದಾ ಸರ್? ಹೌದಾ ಕಾಂಗ್ರೆಸ್? ಬಾಣಂತಿಯರು ದಿನ ದಿನ ಸಾಯ್ತಾ ಇದ್ದಾರೆ, ಎಷ್ಟು ಶಿಶುಗಳು ಸಾಯ್ತಾ ಇದ್ದಾರೆ. 6ನೇ ಗ್ಯಾರಂಟಿ ಇವ್ರದ್ದು ಅದು. ಅದನ್ನ ಫಸ್ಟ್ ಸರಿ ಮಾಡಿ ಮಹಿಳೆಯರಿಗೆ ಸುರಕ್ಷತೆ ಕೊಡಿ ಸರ್. ಇವ್ರ ಸಿಎಂ ಅವರ ಆರ್ಥಿಕ ಸಲಹೆಗಾರರೇ ಹೇಳ್ತಾ ಇದ್ದಾರೆ ಎಷ್ಟು ಗವರ್ಮೆಂಟ್ ಎಂಪ್ಲಾಯೀಸ್ ಈ ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ. ಯಾರಿಗೆ ಸ್ಯಾಲರಿ ಬಂದಿದೆ ಕೇಳಿ, BMTC ಅವ್ರಿಗೆ, ಎಲೆಕ್ಟ್ರಿಸಿಟಿ ಅವ್ರಿಗೆ ಬಂದಿದೆ ಕೇಳಿ. ಏನಪ್ಪ ಗೃಹಲಕ್ಷ್ಮಿ ಕೊಡೋಕ್ಕಿಂತ ಮುಂಚೆ ಯಾವಾಗ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಚೀಟಿ ದುಡ್ಡು ಹಾಕೊಂಡಿದ್ರು ಅಂತ. ಗೃಹಲಕ್ಷ್ಮಿ ಎಸ್ ಮೇಡಮ್. ಸರ್ ಎಲೆಕ್ಷನ್ ಬರಬೇಕು ಅಂತ ಬಿಟ್ಟಿ ಭಾಗ್ಯ ಕೊಟ್ರು ಸರ್. ನೀವು ಬಿಟ್ಟಿ ಭಾಗ್ಯ ದೆಹಲಿ ಮಹಾರಾಷ್ಟ್ರ ಎಲ್ಲ ಕಡೆ ಕೊಟ್ಟಿದ್ದೀರಾ. ಸರ್ಕಾರ ನಮ್ಮ ರಾಜ್ಯ ಅಲ್ಲ ಕೇಂದ್ರ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಸರ್. ನಿಜವಾಗ್ಲೂ ಎಷ್ಟು ಕಡೆ ಬಿಜೆಪಿ ಬಂದಿದೆ ಸರ್, ನಿಮ್ಗೆ ಗೊತ್ತೈತೆ ಏನೇನ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ನೋಡ್ರಿ ಸರ್. ಫಸ್ಟ್ ಇವರು ಸರ್ ಯಾರು ಕೂಡ ಗ್ಯಾರಂಟಿ ಸೋಂಬೇರಿಗಳು ಆಗ್ತಾ ಇದ್ದಾರೆ ಸರ್. ಜನ ಮನೆಯಲ್ಲಿ ಕೂತ್ಕೊಂಡು ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಮತ್ತೆ ಶಕ್ತಿ ಯೋಜನೆಯಿಂದ ಜನ ಸೋಂಬೇರಿಗಳಾಗ್ತಾ ಇದ್ದಾರೆ ಸರ್. ಫಸ್ಟ್ ಅದನ್ನ ನಿಲ್ಲಿಸಿ ಜನ ಕೆಲಸ ಮಾಡಿ ಸರ್. ನಾನು ಅವ್ರು ಕೇಳೋದೇನಪ್ಪ ಅಂದರೆ, ಅವ್ರು ಹೇಳ್ತಾ ಇರೋದು ಗ್ಯಾರಂಟಿ ಎಲ್ಲ ನಡೀತಾ ಇದೆ, ನಮ್ಮದು ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು KJ ಜಾರ್ಜ್ ಅವ್ರು ಏನು ಹೇಳಿದ್ದಾರೆ, ನಾವೇನು ನಿಮ್ಗೆ ಹೇಳಿದ್ವಾ ಎವ್ರಿ ಮಂತು ಸ್ಯಾಲ್ರಿ ಹಾಕಕ್ಕೆ ಅಂತ. ಅದೇ ಥರ ಎಲ್ಲ ಮಿನಿಸ್ಟ್ರುಗಳು ಎವ್ರಿ ಮಂತ್ ಅವ್ರದ್ದು ಇದು ತಗೊಳ್ಳೋ ಇನ್ಕಮ್ ಆಗಲಿ ನಿಮ್ಮ ಕೇಂದ್ರ ಸಚಿವರುಗಳಿಗೆ ಹೇಳಬೇಕು, ಸೆಂಟ್ರಲ್ ಗವರ್ಮೆಂಟ್ಗೆ ಹೇಳಬೇಕು. ನೀವು ಯಾರೇ ಇರಲಿ ಅವ್ರದ್ದು ಅದು ನಿಂತಿದೆಯಾ ಒಂದು ಎಲ್ಲ ಬಿಡಿ. ಇವತ್ತು KJ ಜಾರ್ಜ್ ಹೇಳಿದ್ದಾರೆ ಪ್ರತಿ ತಿಂಗಳು ಹಾಕಕ್ಕೆ ಸ್ಯಾಲ್ರಿ ಎಂಟ್ರಿ ಇದೆಯೋ ಅಂತ ಹೇಳಿದ್ದಾರೆ. ಅವರು ಮ್ಯಾನಿಫೆಸ್ಟೋಲ್ ಬರ್ದಿದ್ರಾ? ಮ್ಯಾನಿಫೆಸ್ಟೋಲ್ ಬರ್ದಿ ಕೊಟ್ರ ನಾವು ಗೆಲ್ತೀವಿ, ನಾವು ಎವ್ರಿ ಮಂತ್ ಹಾಕಲ್ಲ ಅಂತ ಏನಾದ್ರು ಮ್ಯಾನಿಫೆಸ್ಟೋಲ್ ಬರ್ದಿ ಅಷ್ಟೊಂದು ಸೀಟ್ ಗೆದ್ರ? ಯಾಕೆ ಹಾಕಿಲ್ಲ? ಅದಾದ್ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಯಾಲ್ರಿ ಬಂದಿಲ್ಲ, ಆಶಾ ಕಾರ್ಯಕರ್ತೆಯರಿಗೆ ಸ್ಯಾಲ್ರಿ ಬಂದಿಲ್ಲ, ಎಜುಕೇಶನ್ ಅಲ್ಲಿ ಒಂದು ಚೂರು ಇಂಪ್ರೂವ್ಮೆಂಟ್ ಇಲ್ಲ. ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲು ಅವ್ರದೇ ಮಿನಿಸ್ಟರ್ಗಳು ನೋಡ್ಲಿ, ಯಾವುದೇ ಒಂದು ವೈದ್ಯಕೀಯ ಉಪಕರಣಗಳು ವರ್ಕಿಂಗ್ ಅಲ್ಲಿ ಇಲ್ಲ. ಎಸ್ ಸರ್, ಈಗ ಅವರು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಹೇಳ್ತಿದೆ ಕೇಂದ್ರದ ಪುರಸ್ಕೃತ ಯೋಜನೆಗಳು ಕೂಡ ಹಣವನ್ನು ಕೊಡ್ತಾ ಇಲ್ಲ, 60-40 ಇದೆ, ಮತ್ತು GST ಹಣವನ್ನು ಕೊಡ್ತಾ ಇಲ್ಲ, ಅನುದಾನವನ್ನು ಕೊಡ್ತಾ ಇಲ್ಲ, ತಾರತಮ್ಯನ ಮಾಡ್ತಿದ್ಲಿ. ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ತಾರತಮ್ಯನ ಮಾಡ್ತಿದ್ದಾರೆ. ನಾವೇನಾದರೂ ಪ್ರಶ್ನೆ ಮಾಡಿದರೆ IT, ED, CBIನೇ ಬಿಡ್ತಾರೆ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಆ ರೀತಿ ನಿಜವಾಗ್ಲೂ ನಡೀತಿದೆಯಾ? ನೋಡಿ, ಹೇಳ್ತಾ ಇರೋದು ಖಂಡಿತ ನಿಜ. ಒಂದು ಪಾಯಿಂಟ್ಗಳು ತಗೊಳ್ಳಿ. ಏನಂದರೆ ಕೇಂದ್ರ ಸರ್ಕಾರ ವಿಶೇಷ ಅನುದಾನಗಳನ್ನಂತೂ ಕೊಡ್ತಾ ಇಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ BJP ಕಾಂಗ್ರೆಸ್ ಅನ್ನೋದು ಒಂದು ಹೊಸ ಅದು ಇದ್ದೇ ಇದೆ, ಅದೊಂದು ತಿಕ್ಕಾಟ. ನಾವು ಜನ ಓಟ್ ಹಾಕಿದ್ರೆ ಈಗ ಈ ಥರ ಅದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ನಾವು ಗಟ್ಟಿಗೊಳಿಸ್ಬೇಕಾದ್ರೆ ಇದೇನೆ. ಎಲೆಕ್ಷನ್ವರೆಗೂ ಪಕ್ಷ ಆಗಬೇಕು, ಎಲೆಕ್ಷನ್ ನಂತರ ಆಡಳಿತ ಕೊಡಬೇಕು, ಜನಕ್ಕೋಸ್ಕರ ಆಡಳಿತ ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಇವರೇನು ನಿಮ್ಮೆಲ್ಲೂ ಆಗಲಿಲ್ಲ, ಅದಕ್ಕೆ ದೆಹಲಿಯಲ್ಲಿ ನೋಡಿ ಆಮ್ ಆದ್ಮಿ ಸೋತ್ಬಿಟ್ರು. ನೀವು ಪೀಪಲ್ ಪ್ರೋ ಇರಲಿಲ್ಲ ಅಂತೇಳಿ. ಸರ್ ನಾವು 2% ಸೋತಿದ್ದೀವಿ. ಪರ್ಸೆಂಟ್ ಮುಖ್ಯ ಅಲ್ಲ, ಸೋಲು ಗೆಲುವು ಮುಖ್ಯ ಅಲ್ಲ. ನೀವು ಒಂದು ಹೋಟೆಲ್ ಗೆದ್ರು ಗೆಲುವು, ಒಂದು ಹೋಟೆಲ್ ಸೋತ್ರು ಸೋಲು. ನಾವು ಹಣ ಹಂಚಲ್ಲ ಸರ್, 1100 ರೂಪಾಯಿ ಹಂಚಿದ್ರು ಒಂದೊಂದು ಹಣ. ಮತ್ತೇನು ಆ ಸೇಷ್ಮಾಲ್ ಯಾಕೆ ಒಂದು ಅರಮನೆ ಥರ ಮಾಡ್ಕೊಬಿಟ್ರಿ ನೀವು? ನಾವು ಮಜಾ ಉಡಾಯ ಅಲ್ಲ, ಅದು CM ಮನೆ ಸರ್. ಈಗ ಅದು ಶೀಶ್ಮಾಲೆ ಕೇಳ್ತೀರ. ಗುಜರಾತಲ್ಲಿ ರಾಜ್ಮಹಲ್ ಕಟ್ಟಿದ್ದಾರೆ, 150 ಕೋಟಿ ಖರ್ಚು ಮಾಡಿದ್ದಾರೆ ರಾಜ್ಮಹಲ್. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಬರೀ ಶೀಶ್ಮಹಲ್ ಕೇವಲ 33 ಕೋಟಿ ಖರ್ಚಾಗಿರೋದು. CM ಮನೆ, ಅದು ಬೇರೆಯವ್ರ ಮನೆ ಅಲ್ಲ. ಯಾರು ಸರ್ ಗ್ಯಾರಂಟಿ ಬಗ್ಗೆ ನಾವು ಮಾತಾಡೋಣ ಸರ್. ಈಗ ಗ್ಯಾರಂಟಿ ಇವ್ರು ಹೇಳಿದ್ರಲ್ಲ ಅನುಷ್ಠಾನ ದುಡ್ಡು ಬಂದೇ ಬರುತ್ತೆ. ಯಾಕಂದ್ರೆ ಒಂದು ಎಲೆಕ್ಷನ್ ಆಯ್ತು, MP ಎಲೆಕ್ಷನ್ ಆಯ್ತು, ಅವಾಗ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಎಲ್ಲರಿಗೂ ಈಗ ಯುಗಾದಿ ಹಬ್ಬಕ್ಕೆ ಹಾಕ್ತಾರ. ನೆಕ್ಸ್ಟ್ ಈಗ ಚಿಕ್ಕದು ಎಲೆಕ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ, ಜಿಲ್ಲಾ ಪಂಚಾಯತ್. ಸೊ ಆ ಎಲೆಕ್ಷನ್ ಬರ್ಬೇಕಂದ್ರೆ ಖಂಡಿತವಾಗಿ ಹಾಕಿ ಆ ಎಲೆಕ್ಷನ್. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಕಮಿಟ್ಮೆಂಟನ್ನು ಸರಿಯಾಗಿ ಈಡೇರಿಸ್ತಿಲ್ಲ. ಗೃಹಲಕ್ಷ್ಮಿನ ಹಣವನ್ನು 3 ತಿಂಗಳು ಮಾಡಿರ್ತಕ್ಕಂಥದ್ದು. ಒಬ್ಬರು ಹೇಳ್ತಾರೆ ಇದು ಸ್ಯಾಲ್ರಿ ಅಲ್ಲ ಅಂತೇಳಿ ಉಡಾಪೆ ಉತ್ತರವನ್ನು ಕೊಡ್ತಾರೆ ಒಬ್ಬರು ಸಚಿವರು. ಮತ್ತೊಬ್ರು ಹೇಳ್ತಾರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ, ಈಗ ನಾನು ಸೆಗ್ರಿಗೇಟ್ ಮಾಡ್ತೀನಿ ಅಂತೇಳಿ. ಮುಖ್ಯಮಂತ್ರಿಗಳು ಗೊತ್ತಿಲ್ಲ ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಗ್ಯಾರಂಟಿ ಸಮಿತಿ ಟೇಕ್ ಕೇರ್ ಮಾಡ್ತಕ್ಕಂಥವರು, ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಆದರೆ ಸರ್ಕಾರ ನುಡಿದಂತೆ ನಡೀತಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ನಿಜವಾಗ್ಲೂ ಯಾವುದೇ ಸರ್ಕಾರಗಳಿಗೆ ಒಂದು ಕಮಿಟ್ಮೆಂಟ್ ಇರಬೇಕು. ತಾವು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ತಪ್ಪಂತ ಹೇಳಲ್ಲ.
ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳದು ಕಾರ್ಪೊರೇಟರ್ಗಳದು ಲಕ್ಷಾಂತರ ಕೋಟಿಯನ್ನು ಈ ದೇಶದಲ್ಲಿ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಮ ಕೆಳಮಧ್ಯಮ ಬಡವ ಅತಿ ಕಡು ಬಡವರಿಗೆಲ್ಲ ಒಂದು ಕಡೆ ಸಹಾಯ ಆಗ್ತಿದ್ರೆ ಆ ಸಹಾಯವನ್ನು ಸರ್ಕಾರ ಸರಿಯಾಗಿ ಮಾಡಬೇಕನ್ನೋದು ಎಲ್ಲರ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಬನ್ನಿ, ನಾನು ಕೊನೆಯದಾಗಿ ಕಾಂಗ್ರೆಸ್ ಸ್ನೇಹಿತರನ್ನ ಮಾತಾಡ್ತೀನಿ. ನೀವು ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾಕೆ ಬೇಕಿತ್ತು ಇವೆಲ್ಲ? ನೀವು ಹೇಳೋದನ್ನ ಒಪ್ತೀವಿ, ಆದರೆ ಕಮಿಟ್ಮೆಂಟಲ್ಲಿ ಇದ್ದೀವಿ. 14-15 ತಿಂಗಳು ಕೊಟ್ಟಿದ್ದೀವಿ, 3 ತಿಂಗಳು ಬಂದಿಲ್ಲ. ಇನ್ಮೇಲೆ ಈ ತಪ್ಪು ಆಗದೆ ಇರೋಂಥ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಜೋರಾಗಿ ಹೇಳಿ ನಿಮ್ಮ CM DCM. ನಮ್ಮ DCMಗೂ CMಗೂ ಸಂಬಂಧಪಟ್ಟ ಸಚಿವರಿಗೂ ನಾನು ಹೇಳ್ತೀನಿ, ಮಾಡೇ ಮಾಡ್ತೀವಿ. ಇನ್ನು 3ರಿಂದ 4 ದಿನದಲ್ಲಿ ಅವ್ರದ್ದೇ ಬಾಕಿ ಚುಪ್ತ ಹಾಗೆ ಆಗುತ್ತೆ. BJP ಅವ್ರ ತರ ಸುಳ್ಳು ಭರವಸೆ, ಸುಳ್ಳು ಗ್ಯಾರಂಟಿ ನಾವು ಕೊಡೋಲ್ಲ. ನಾವು ಇದನ್ನ ಪಡಿಸ್ತೀವಿ. ಸರ್, ನಾನೇನು ಹೇಳ್ತಾ ಇದ್ದೀನಿ, ಇವ್ರು ಹೇಳ್ತಿದಾರಲ್ಲ ಇಷ್ಟೆಲ್ಲ ನಮ್ಮ ಸರ್ಕಾರ ನುಡ್ದಂತೆ ನಡೀತಾ ಇಲ್ಲ ಅಂತ. ಸರ್, ನಾವು ನಡೀತಿಲ್ಲ, ಸತ್ಯ ಹೇಳ್ತಾ ಇದ್ದೀರಾ? ಕೇಳಿ, ನುಡಿದಂತೆ ನಡೀತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಇವ್ರು ಮೋದಿ ಅವ್ರು ಹೇಳಿದ್ರಲ್ಲ 15,000 ಇವಾಗವರೆಗೂ ₹1 ಬಂದಿಲ್ಲ. ಏನಕ್ಕೆ ನಮ್ಮ ಸರ್ಕಾರದಿಂದ ಈ 15 ಲಕ್ಷ ಅಲ್ಲ ಇವ್ರದ್ದು ಬಂದಿಲ್ಲ, ನಮ್ಮ ಸರ್ಕಾರದಿಂದ ಬಂದಿದೆ. ಈಗ ನಿಮ್ಮ ಅಜ್ಜಿಗೆ ಏನು ಹೇಳ್ತೀರಾ? ಪಾಪ 3 ತಿಂಗಳು ನೋಡಿ ನಿಮಗೆ ಕಾಲೇಜಿಗೆ ಫೀಸ್ ಕಟ್ತಾ ಇದ್ರ ಅಂತ ಹೇಳಿ. ಪಾಪ ನಿಮಗೆ ಅನ್ಯಾಯ ಆಗಿದೆ. ನೀವು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ನಿಮ್ಮದು NSU ಯೂತ್ ನೋಡಿ, ಪಾಪ ನಿಮಗೆ ಅನ್ಯಾಯ ಆಗಿದೆ. ನೀವು ಇದನ್ನ ರೈಸ್ ಮಾಡಬೇಕಲ್ವಾ? ಸರ್ ಇಲ್ಲ ಸರ್, ಈಗಾಗಲೇ ಇನ್ನ 10 ದಿನದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಲ್ವಾ ಸರ್ ಅವರು. ಸರ್ಕಾರದ ಅನೇಕ ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಜನರ ಮೇಲೆ ಕಮಿಟ್ಮೆಂಟ್ ಇಲ್ಲ. ಕಾಂಟ್ರಾಕ್ಟ್ ಬಗ್ಗೆ ಅವರಿಗೆ ಕಮಿಟ್ಮೆಂಟು, ಕಮಿಷನ್ ಮೇಲಿನ ಕಮಿಟ್ಮೆಂಟ್. ಹಾಗಾಗಿ ಜನರ ಕಮಿಟ್ಮೆಂಟ್ ಇಲ್ಲದೆ ಇದ್ರೆ ಈ ರೀತಿ ಆಗುತ್ತೆ. ಅನೇಕ ಸಚಿವರು ಭ್ರಷ್ಟಾಚಾರ ತೊಡಗಿದ್ದಾರೆ. ದಯವಿಟ್ಟು ಹೇಳಿ, ನಾವೇನು ಹೇಳ್ತಾ ಇದೀವಿ ಅಂದ್ರೆ ಅವ್ರು ಹೇಳಿದ್ದು ಜನ ಬುದ್ಧಿ ಕಲಿಸಿರಂತೆ. ನಾವು ಅವರು ಭರವಸೆ ಕೊಟ್ಟಿದ್ದಾರೆ 2,500 ಕೊಡ್ತೀವಿ, 2,500 ಕೊಡ್ತೀವಿ ಅನ್ಬಿಟ್ಟು 2,500 ಕೊಡ್ತೀನಿ ಅಂತ ಮೋಸ ಮಾಡಿ ಡೆಲ್ಲಿಲಿ ಗೆದ್ದಿದ್ದಾರೆ. ಅದು ನಾವು ಆತರ ಮಾಡಿಲ್ಲ, ಒಬ್ರು ಅಧಿಕಾರ ಕಿತ್ಕೊಳ್ಳಕ್ಕೆ ಅವ್ರ ಅಧಿಕಾರ ಅವ್ರು ಕಿತ್ಕೊಂಡಿದ್ದಾರೆ. ಅವ್ರ ಅಧಿಕಾರ ಕಿತ್ಕೊಳ್ಳಕ್ಕೆ 2,500 ಕೊಡ್ತೀನಿ ಅಂತ ಹೇಳ್ಬಿಟ್ಟು 2,500 ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು 5 ಗ್ಯಾರಂಟಿ ಅಂತ ಹೇಳಿದೀವಿ. ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಪಂಚ ಗ್ಯಾರಂಟಿನೇ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ DK ಶಿವಕುಮಾರ್ ಸರ್ ಇರ್ಬೋದು, ಕೊಡ್ತಾರೆ. ನೀವ್ ಹೇಳ್ತಾ ಇದ್ದೀರಾ 5 ಗ್ಯಾರಂಟಿಯಲ್ಲಿ ಏನು ಆಗಿಲ್ಲ ಅಂತ. ಹೇಳಿಲ್ಲ, ವಿಪಕ್ಷಗಳು ಹೇಳ್ತಾರೆ. ಓಕೆ ಸರ್, ವಿಪಕ್ಷದವ್ರು ಹೇಳ್ತಾ ಇದಾರೆ 5 ಗ್ಯಾರಂಟಿ ಇರ್ಲಿಲ್ಲ ಅಂತ ಹೇಳಿದ್ರೆ ಲೈಬ್ರರಿ ಓಪನ್ ಆಗ್ತಾ ಇರ್ಲಿಲ್ಲ, ಊರಲ್ಲಿ ಅನ್ನದಾನ ಆಗ್ತಾ ಇರ್ಲಿಲ್ಲ, ಇನ್ನ ಒಂದೇನಂದ್ರೆ ಮಗುಗೆ ಲ್ಯಾಪ್ಟಾಪ್ ಸಿಗ್ತಾ ಇರ್ಲಿಲ್ಲ, ಇನ್ನೊಂದೇನಂತ ಹೇಳಿದ್ರೆ ಸೊಸೆಗೆ ಒಂದು ಬಾಳೆ ಸ್ಟೋರ್ ಓಪನ್ ಮಾಡ್ಕೊಡ್ತಾ ಇರ್ಲಿಲ್ಲ ಸರ್. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣ ನಮ್ಮ ಸರ್ಕಾರ ನೀಡ್ತಿರೋದು 2,000ನೇ. ಇವ್ರಿಗೆಲ್ಲ ಕಣ್ಣು ಕಿರುಡಾಗ್ಬಿಟ್ಟಿದೆ. ಏನಕ್ಕಂದ್ರೆ ಇವ್ರು ಮೋದಿ ಅವರು ಹೇಳಿರೋದು ಎಲ್ಲ, ಒಂದು ನಿಮಿಷ, ಮೋದಿ ಅವರು ಹೇಳಿದ್ರಲ್ಲ 15 ಲಕ್ಷ ಅದು 0 ಲಕ್ಷ ಆಗಿರೋದ್ರಿಂದ ಇವರು ಕುರುಡಾಗ್ಬಿಟ್ಟಿದ್ದಾರೆ. ಇನ್ನು 40% ಸರ್ಕಾರ ಇವ್ರದಿರೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್ 40% ಅವ್ರದ್ದು. ಮತ್ತೆ ಇನ್ನೇನು ಹೇಳ್ತಾರೆ, ಹೆಲ್ತ್ ಬಗ್ಗೆ ಹೇಳ್ತಾರಲ್ಲ ಸರ್ ಇವರು, ಅನಾರೋಗ್ಯಕ್ಕೆ ಇದು ಕರೋನಾ ಟೈಮಲ್ಲಿ ಇವ್ರ ಸರ್ಕಾರದ ಕಡೆಯಿಂದ ಎಷ್ಟು ಜನ ಸತ್ತಿದ್ದಾರೆ ಅದನ್ನ ಇವ್ರು ಅರಿವು ಮಾಡ್ಕೊಳ್ಬೇಕು. ಸರ್, ಇದು ನೋಡಿ, ಇವರು ಗ್ಯಾರಂಟಿ ಯೋಜನೆಗಾಗಿ ಹಣವನ್ನ ಭರಿಸಲಾಗದೆ ಏನ್ ಮಾಡಿದ್ರು, ಹೊಸ ನಿಲುವುಗಳನ್ನು ತಗೊಳ್ತಾ ಇದ್ದಾರೆ. 9 ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡಬೇಕು ಅಂತ ತಗೊಂಡಿದ್ದಾರಲ್ಲ, ಅದು ಅವೈಜ್ಞಾನಿಕವಾಗಿದ್ದು ಸರ್. ಮಕ್ಕಳ ಸ್ಕೂಲ್ಗೆ ಎಕ್ಸಾಮ್ ಟೈಮ್ 219 ಮಾರ್ಕ್ಸ್ ಬಂದ್ರೆ ಮಾತ್ರ ಇವಾಗ ಬೋಗಸ್ ಮಾರ್ಕ್ಸ್ ಕೊಡೋದು ಅಂತ ಹೇಳ್ತಿದ್ದಾರೆ. 10% ಕೊಡ್ತಿದ್ದೆ ಅಂತ ಬೋಗಸ್ ಗ್ಯಾರಂಟಿ ಮಾತಾಡ್ತಾರೆ ಸರ್. ಏನ್ ಸರ್ ಗ್ಯಾರಂಟಿಗಳು ಇವಾಗ ನೋಡ್ತಾ ಇದೀರಲ್ವಾ ಪ್ರಸ್ತುತವಾಗಿ ಎಲ್ಲ ಆಳು ಎದ್ರಿಂದ ಎಷ್ಟು ಹೆಣ್ಮಕ್ಳಿಗೆ ಇದಾಗಿದೆ. ಈಗ 3 ತಿಂಗಳಿನೂ ಕೊಟ್ಟಿಲ್ಲ, ಯುಗಾದಿ ಕೊಡ್ತೀನಿ ಅಂತವ್ರೆ. ನೀವೇನ್ ಮಾಡ್ತಿದ್ರಿ ವಿಪಕ್ಷಿಗಳು? ಗಲಾಟೆ ಮಾಡ್ಕೊಂಡಿದ್ದೀರಾ? ಸರ್ಕಾರದಿಂದ ಹೋರಾಟ ಮಾಡ್ಬೇಕಲ್ರಿ? ನಿಮ್ಮಲ್ಲಿ ಕಿತ್ತಾಡ್ತೀರಿ. ನಿಮಗೆ ಮೊದಲು ಮಾನ ಮರ್ಯಾದಿಲ್ಲ. ನಿಮಗೆ ಮೂಡ ಆಗರನದೆಲ್ಲ ಓಡಾಟ ಭ್ರಷ್ಟಾಚಾರ ಫಸ್ಟ್ ನಿಲ್ಸು ಅಂತ ಹೇಳಿ, ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು ಅಂತ ಹೇಳಿ. ಇಂಜೆಕ್ಷನ್ ತಗೊಂಡಿರೋದಕ್ಕೆ ಬದುಕಿರ್ತಿಲ್ಲ, ಸತ್ತೋಗ್ತಿಲ್ಲ. ಗ್ಯಾರಂಟಿ ಹಳ್ಳ ಹಿಡಿದು ಹೋಗಿದೆ ಸಂಪೂರ್ಣ. ಗ್ಯಾರಂಟಿ ಫಸ್ಟ್ ನೆಟ್ಟು ಕೊಡಕ್ಕೆ ಹೇಳಿ, ಆಮೇಲೆ ಗ್ಯಾರಂಟಿ ಬಗ್ಗೆ ಮಾತಾಡಕ್ಕೆ ಹೇಳಿ. ಗ್ಯಾರಂಟಿ ಹಳ್ಳ ಹಿಡ್ದಿದೆ ಸರ್, ಖಂಡಿತ. ಇದೊಂದು ಸಾವಿನ ಸರ್ಕಾರ ಸರ್. ಸರ್ಕಾರಗಳು ವೈಫಲ್ಯ ಆಗಿದೆ ಅಂತ ಹೇಳಿ ಭ್ರಷ್ಟ ಸರ್ಕಾರ, ಸರ್ಕಾರ ಜನಗಳಿಗೆ ಗೃಹಲಕ್ಷ್ಮಿ ಹಣ ಹಾಕ್ಲೇಬೇಕು. ಸೆಲ್ಫ್ ಸುಸೈಡ್ ಮಾಡ್ಕೊಂಡು ಜನಗಳನ್ನ ಸುಸೈಡ್ ಮಾಡ್ಕೊಂಡಂಗೆ ಮಾಡ್ತಾ ಇದೆ. ಇವತ್ತು ಅವರ ಆಡಳಿತವನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಅವ್ರು ಸೋಲೋದು ಗ್ಯಾರಂಟಿ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.